ನಮಸ್ಕಾರ ವಿದ್ಯಾರ್ಥಿಗಳೇ. ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಜನಸಂಖ್ಯಾಶಾಸ್ತ್ರ, ನಂತರ ನಮ್ಮ ಸಮಾಜವನ್ನು ಯಾಕೆ ಬಹುರೂಪಿ ಸಮಾಜ ಅಂತೇಳಿ ಕರಿತೇವೆ, ಅದರ ಜೊತೆಗೆ ಮಾನವ ಜನಾಂಗದ ವರ್ಗೀಕರಣ, ಈ ಎಲ್ಲ ವಿಷಯಗಳ ಕುರಿತು ಅಧ್ಯಯನ ನಡೆಸಿದ್ದೇವೆ. ಜೊತೆಗೆ ಭಾರತದಲ್ಲಿರುವಂಥ ವೈವಿಧ್ಯತೆಯ ಕುರಿತು ಕೂಡ ನಾವು ಅಧ್ಯಯನ ನಡೆಸಿದ್ದೇವೆ. Dear students, in our last class we studied something about the demography, characteristics of demography, then the why India is called as pluralistic society, then the B.S. Guha's classification of human race. Again, one more thing that we have discussed in our last class is about the Indian diversity. Today we have to discuss something about the unity in India. ಭಾರತದಲ್ಲಿ ಏಕತೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಅಧ್ಯಯನ ನಡೆಸಬೇಕಾಗಿದೆ. ಹಿಂದಿನ ತರಗತಿಯಲ್ಲಿ ನಾವು ವೈವಿಧ್ಯತೆಯನ್ನು ಕುರಿತು ಅಧ್ಯಯನ ನಡೆಸಿದ್ವಿ. ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ, ಭಾರತದಲ್ಲಿ ತುಂಬ ಭಾಷೆ ಮಾತನಾಡುವಂಥದ್ದು ಇದ್ದಾರೆ, ಆದ ಕಾರಣ ಭಾಷಾ ವೈವಿಧ್ಯತೆ ಇದೆ. ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಿದ್ದಾರೆ, ಆದ ಕಾರಣ ಧಾರ್ಮಿಕ ವೈವಿಧ್ಯತೆ ಇದೆ. ನಂತರ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಪ್ರದೇಶಗಳಿದೆ, ಆದ ಕಾರಣ ಪ್ರಾದೇಶಿಕ ವೈವಿಧ್ಯತೆ ಇದೆ. ಜೊತೆಗೆ ಬೇರೆ ಬೇರೆ ಸಂಸ್ಕೃತಿ ಉಳ್ಳವರಿದ್ದಾರೆ, ಆದ ಕಾರಣ ಸಾಂಸ್ಕೃತಿಕ ವೈವಿಧ್ಯತೆ ಇದೆ ಅನ್ನುವಂಥದ್ದನ್ನೆಲ್ಲ ನಾವು ನೋಡಿದ್ವಿ. Different people are speaking different languages, therefore there is linguistic diversity. Different people are following different religion, therefore there is religious diversity. Different places, different regions can be found in our country or in our society, therefore there is a regional diversity. And people are not following the same culture, we find different culture. Our custom, tradition, values, more focus, everything is different, therefore there is cultural diversity. All these things are discussed in our last class. And today we have to discuss something about the unity in India. ವಿವಿಧತೆಯನ್ನು ನಾವು ನೋಡಿದ್ವಿ. ಬೇರೆ ಬೇರೆ ರೀತಿಯಾಗಿರುವಂಥ ವಿವಿಧತೆ ಇದ್ದರೂ ಕೂಡ ದೇರ್ ಇಸ್ ಯೂನಿಟಿ ಇನ್ ಅವರ್ ಕಂಟ್ರಿ. ಬೇರೆ ವೈವಿಧ್ಯತೆಗಳು, ಬೇರೆ ಬೇರೆ ರೀತಿಯಾಗಿರುವಂಥ ವೈವಿಧ್ಯತೆಗಳು ನಾವು ನೋಡಿ ಆಯಿತು. ಆದರೆ ಈಗ ನಾವು ನೋಡಬೇಕಾಗಿರುವಂಥದ್ದು, ಎಷ್ಟೇ ವೈವಿಧ್ಯತೆ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಏಕತೆ ಇದೆ, ಯೂನಿಟಿ ಇದೆ, ಅದನ್ನು ನಾವು ಅಧ್ಯಯನ ನಡೆಸಬೇಕು. ರೀಜನಲ್ ಡೈವರ್ಸಿಟಿಯನ್ನು ನೋಡಿದ್ವಿ, ಈಗ ನಾವು ನೋಡಬೇಕಾಗಿರುವಂಥದ್ದು ರೀಜನಲ್ ಯೂನಿಟಿ. ಆಫ್ಕೋರ್ಸ್ ದೆರ್ ಇಸ್ ರೀಜನಲ್ ಡೈವರ್ಸಿಟಿ, ದೆರ್ ಇಸ್ ಯೂನಿಟಿ ಆರ್ ರೀಜನಲ್ ಯೂನಿಟಿ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಪ್ರಾದೇಶಿಕ ವೈವಿಧ್ಯತೆಗಳಿದ್ದರೂ ಕೂಡ ಪ್ರಾದೇಶಿಕ ಏಕತೆ ಇದೆ. ಫಾರ್ ಎಕ್ಸಾಂಪಲ್, ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಆಲ್ ದೀಸ್ ಕಾನ್ಸೆಪ್ಟ್ಸ್ ವಿಚ್ ಯುನೈಟ್ಸ್ ದ ಎಂಟೈರ್ ಕಂಟ್ರಿ. ಭರತಖಂಡ, ಭರತವರ್ಷ, ಜಂಬೂದ್ವೀಪ ಅಂತೇಳಿ ಹೇಳುವಂಥ ಈ ಎಲ್ಲ ವಿಷಯಗಳು, ಈ ಎಲ್ಲ ಪರಿಕಲ್ಪನೆಗಳು ನಮ್ಮ ದೇಶವನ್ನು ಒಟ್ಟು ಸೇರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ದ ಕಾನ್ಸೆಪ್ಟ್ ಕಾಲ್ಡ್ ದಿ ಮದರ್ ಇಂಡಿಯಾ, ಮದರ್ ಇಂಡಿಯಾ ಅನ್ನುವಂಥ ಆ ಪರಿಕಲ್ಪನೆಯು ಕೂಡ ವಿಚ್ ಯುನೈಟ್ಸ್ ದ ಎಂಟೈರ್ ಕಂಟ್ರಿ, ನಮ್ಮ ದೇಶವನ್ನು ಒಟ್ಟು ಸೇರಿಸುವಂಥ ಅಥವಾ ಪ್ರಾದೇಶಿಕವಾಗಿ ಒಟ್ಟು ಸೇರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸೊ ಜಂಬೂದ್ವೀಪ ಅಂತೇಳಿ ಹೇಳಿದಾಗ ನಾವು ಆ ಕಡೆ ತಮಿಳುನಾಡಿನವರು, ಈ ಕಡೆ ಕರ್ನಾಟಕದವರು ಅಥವಾ ಆಂಧ್ರದವರು ಅನ್ನುವಂಥ ಭಾವನೆ ನಮಗೆ ಬರುವುದಿಲ್ಲ. ಜಂಬೂದ್ವೀಪ ಅಥವಾ ಭರತಖಂಡ, ಭರತವರ್ಷ, ಇದೆಲ್ಲ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯನ್ನು ಸೂಚಿಸ್ತದೆ. ಸೊ ನಾವು ಪ್ರಾದೇಶಿಕ ಅಸಮಾನತೆ ಅಥವಾ ವೈವಿಧ್ಯತೆ ಇದ್ದರೂ ಕೂಡ ನಮ್ಮಲ್ಲಿ ಈ ಪರಿಕಲ್ಪನೆಗಳು ನಮ್ಮ ದೇಶದಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತದೆ. ಯಾವುದೆಲ್ಲ ಈ ಭರತಖಂಡ ಆಗಿರ್ಬೋದು, ಭರತವರ್ಷ ಆಗಿರ್ಬೋದು, ಜಂಬೂದ್ವೀಪ ಆಗಿರ್ಬೋದು, ಅಥವಾ ಈಗ ನಾವು ನೋಡಿದಂಥ ಮದರ್ ಇಂಡಿಯಾ ಅನ್ನುವಂಥ ಆ ಪರಿಕಲ್ಪನೆಯು ಕೂಡ ನಮ್ಮ ದೇಶವನ್ನು ಏಕತೆಯನ್ನು, ನಮ್ಮ ದೇಶದಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಇದು ಒಂದನೇದು, ನಾವು ಅದನ್ನು ರೀಜನಲ್ ಯೂನಿಟಿ ಅಂತೇಳಿ ಕರಿತೇವೆ. ಎರಡನೇದಕ್ಕೆ ಬರೋಣ, ನಾವು ಲಿಂಗ್ವಿಸ್ಟಿಕ್ ಯೂನಿಟಿ ಅಥವಾ ಭಾಷಾ ಏಕತೆಯು ಕೂಡ ಇದೆ. ನಾವು ನೋಡಿದ್ವಿ, ದೆರ್ ಆರ್ ಮೋರ್ ದ್ಯಾನ್ 1652 ಲ್ಯಾಂಗ್ವೇಜಸ್ ಇನ್ ಅವರ್ ಕಂಟ್ರಿ. ಅರೌಂಡ್ 22 ಲ್ಯಾಂಗ್ವೇಜಸ್ ಆರ್ ಕಾನ್ಸ್ಟಿಟ್ಯೂಷನಲಿ ಅಪ್ರೂವ್ಡ್. Besides these languages, there are many other languages, Austric language or Dravidian language, or there are many other languages. ಎಷ್ಟೇ ಇದ್ದರೂ ನಮ್ಮ ದೇಶದಲ್ಲಿ ವಿ ಫೈಂಡ್ ಲಿಂಗ್ವಿಸ್ಟಿಕ್ ಯೂನಿಟಿ, ಭಾಷಾ ಏಕತೆಯು ಕೂಡ ಇದೆ. 1652 ಭಾಷೆಗಳು ನಮ್ಮಲ್ಲಿ ಇರಲಿ, ಆದರೆ ನಮ್ಮಲ್ಲಿ ಭಾಷಾ ಏಕತೆಯು ಕೂಡ ಇದೆ. ಏನು, ಯಾವ ರೀತಿಯಾಗಿರುವಂಥ ಭಾಷಾ ಏಕತೆ? ಸಿ, ಡ್ಯೂರಿಂಗ್ ದ ಅರ್ಲಿ ಡೇಸ್, Sanskrit which unites all other languages.
Therefore, Sanskrit is often called as the mother of all other languages. ಸಂಸ್ಕೃತವನ್ನು ನಾವು ಬಾಕಿ ಉಳಿದಂಥ ಎಲ್ಲ ಭಾಷೆಗಳ ತಾಯಿ ಅಂತೇಳಿ ಕರಿತೇವೆ. ಇಟ್ ಈಸ್ ದ ಮದರ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜಸ್, ಬಿಕಾಸ್ ವಿಚ್ ಯುನೈಟ್ಸ್ ದಿಸ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ Sanskrit, ವಿಚ್ ಯುನೈಟ್ಸ್ ದ ಆಲ್ ಅದರ್ ಲ್ಯಾಂಗ್ವೇಜಸ್. ಎಲ್ಲ ಭಾಷೆಗಳನ್ನು ಒಟ್ಟು ಸೇರಿಸುವಂಥ ಒಂದು ಕೆಲಸವನ್ನು ಈ ಹಿಂದೆ ಯಾವ್ದು ಮಾಡ್ತಾ ಇತ್ತು ಅಂತ ಕೇಳಿದ್ರೆ ಈ ಸಂಸ್ಕೃತ ಅನ್ನುವಂಥ ಭಾಷೆ ಮಾಡ್ತಾ ಇತ್ತು. ಬಟ್ ಟುಡೇ ಹಿಂದಿ ಆ ಕೆಲಸವನ್ನು ಮಾಡ್ತಾ ಇದೆ. ಬಿಕಾಸ್ ಹಿಂದಿ ಈಸ್ ಕನ್ಸಿಡರ್ ಆಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್. ಹಿಂದಿಯನ್ನು ನಾವು ಒಂದು ನಮ್ಮ ರಾಷ್ಟ್ರದ ಭಾಷೆಯಾಗಿ ನಾವು ಅಂಗೀಕಾರ ಮಾಡಿದ್ದೇವೆ. ಸೊ ವಿತ್ ದ ಹೆಲ್ಪ್ ಆಫ್ ಹಿಂದಿ ವಿ ಕ್ಯಾನ್ ಕಮ್ಯುನಿಕೇಟ್ ಥ್ರೂ ಔಟ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಹಿಂದಿ ಒಂದಿದ್ದರೆ ನಮ್ಮ ದೇಶಾದ್ಯಂತ ನಮಗೆ ಓಡಾಡ್ಬೋದಾಗಿದೆ, ಸಂವಹನ ಮಾಡ್ಬೋದಾಗಿದೆ, ಮಾತುಕತೆ ನಡೆಸಬಹುದಾಗಿದೆ. ಆದ ಕಾರಣ ಎಷ್ಟೇ ಭಾಷೆಗಳಿರ್ಬೋದು, ನಾವು ಮಲಯಾಳ ಮಾತನಾಡುವವರಿದ್ದಾರೆ, ಕನ್ನಡ ಮಾತನಾಡುವವರಿದ್ದೇವೆ, ತುಳು ಮಾತನಾಡುವವರಿದ್ದೇವೆ, ಅಥವಾ ಬಾಕಿ ಉಳಿದಂಥ ಅನೇಕ ತಮಿಳು ಮಾತನಾಡುವಂಥವರಿದ್ದೇವೆ, ಅಥವಾ ನಾವು ತೆಲುಗು ಮಾತನಾಡುವವರಿದ್ದೇವೆ. ಯಾವುದೇ ಭಾಷೆಗಳಿರಲಿ, ಎಲ್ಲ ಭಾಷೆಗಳ ನಡುವೆ ಕೂಡ ಹಿಂದಿಗೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ. ಹಿಂದಿಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ದೇಶಾದ್ಯಂತ ಓಡಾಡಬಹುದಾಗಿದೆ. ಹಿಂದಿನ ಕಾಲದಲ್ಲಿ ಈ ಹಿಂದಿ ಮಾಡ್ತಾ ಇದ್ದಂಥ ಕೆಲಸವನ್ನು ಸಂಸ್ಕೃತ ಮಾಡ್ತಾ ಇತ್ತು. ಸಂಸ್ಕೃತ ಎಲ್ಲ ಭಾಷೆಗಳನ್ನು ಒಟ್ಟು ಸೇರಿಸ್ತಾ ಇತ್ತು. ಇಡೀ ಎಲ್ಲ ಭಾಷೆಗಳಿಗೂ ಕೂಡ ತಾಯಿಯಾಗಿ ಸಂಸ್ಕೃತ ಮೆರೀತಾ ಇತ್ತು. ಈಗ ಆ ಒಂದು ಕೆಲಸವನ್ನು ಹಿಂದಿ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದೇ ಭಾಷೆಗಳಿರ್ಬೋದು, 1652 ಭಾಷೆಗಳಿದೆ ಅಂತ ನಾನು ಹೇಳಿದೆ ಅಲ್ಲ, ಎಲ್ಲ ಭಾಷೆಗಳ ನಡುವೆ ಕೂಡ ಹಿಂದಿ ಎಲ್ಲ ಭಾಷೆಗಳನ್ನು ಒಟ್ಟು ಸೇರಿಸಿ ಒಂದು ರಾಷ್ಟ್ರ ಭಾಷೆಯಾಗಿ ನಮ್ಮಲ್ಲಿ ಮೆರೀತಾ ಇರುವಂಥದ್ದನ್ನು ಕಾಣ್ತೇವೆ. ಆ ಹಿಂದಿ ಭಾಷೆಯ ಏಕತೆಯನ್ನು ಸಾಧಿಸುವಲ್ಲಿ ಯಶಸ್ಸನ್ನು ಕಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಈಗ ಎರಡನೇದಾಯಿತು. ಮೂರನೇದಕ್ಕೆ ಬರೋಣ. ಯಾವುದು? ರಿಲಿಜಿಯಸ್ ಯೂನಿಟಿ ಅಂತೇಳಿ. ರಿಲಿಜಿಯಸ್ ಯೂನಿಟಿ ಒಂದನೇದು ಯಾವುದು? ರೀಜನಲ್ ಯೂನಿಟಿ. ಎರಡನೇದು ಲಿಂಗ್ವಿಸ್ಟಿಕ್ ಯೂನಿಟಿ. ಮೂರನೇದು, ಈ ಪಾಯಿಂಟನ್ನು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಭಾಳ ಸುಲಭ. ಯಾಕಂತ ಕೇಳಿದರೆ ಇಲ್ಲಿ ರೀಜನಲ್ ಡೈವರ್ಸಿಟಿ, ಅಲ್ಲಿ ಡೈವರ್ಸಿಟಿಗೆ ಹೋದಾಗ ನೀವು ರೀಜನಲ್ ಡೈವರ್ಸಿಟಿ ಅಂತೇಳಿ ಬರಿಬೇಕು. ಲಿಂಗ್ವಿಸ್ಟಿಕ್ಕಿಗೆ ಡೈವರ್ಸಿಟಿಗೆ ಹೋದಾಗ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಮತ್ತು ರಿಲಿಜಿಯಸ್ ಡೈವರ್ಸಿಟಿ, ಮತ್ತು ಕಲ್ಚರಲ್ ಡೈವರ್ಸಿಟಿ. ಅದೇ ನೀವು ಯೂನಿಟಿಗೆ ಬಂದಾಗ ರೀಜನಲ್ ಯೂನಿಟಿ, ಲಿಂಗ್ವಿಸ್ಟಿಕ್ ಯೂನಿಟಿ, ರಿಲಿಜಿಯಸ್ ಯೂನಿಟಿ, ಕಲ್ಚರಲ್ ಯೂನಿಟಿ. ಇಲ್ಲಿ ಯೂನಿಟಿಯನ್ನು ತೆಗೆದರೆ ಅದು ಅಲ್ಲಿಗೆ ಡೈವರ್ಸಿಟಿಗೆ ಹೋಗ್ತದೆ. ಅಲ್ಲಿಗೂ ಇದೇ ಪಾಯಿಂಟನ್ನು ಬರೀಬೇಕು. ಯೂನಿಟಿಗೂ ಕೂಡ ಸೇಮ್ ಪಾಯಿಂಟನ್ನು ನೀವು ಬರೆದ್ರಾಯ್ತು. ಬಟ್ ಪಾಯಿಂಟನ್ನು ಬರೆಯುವಾಗ ರೀಜನಲ್ ಯೂನಿಟಿ ಅಂತೇಳಿ ಬರೀಬೇಕು. ಯೂನಿಟಿಗೆ ಡೈವರ್ಸಿಟಿ ಅಂತಲೇ ಬರೀಬೇಕಾಗ್ತದೆ. ಈಗ ನಾವು ಒಂದನೇದು ನೋಡಿ ಆಯಿತು, ರೀಜನಲ್ ಡೈವರ್ಸಿಟಿ ರೀಜನಲ್ ಯೂನಿಟಿ. ರೀಜನಲ್ ಯೂನಿಟಿ ಇದೆ ನಮ್ಮಲ್ಲಿ. ಭರತ ವರ್ಷ, ಭರತಖಂಡ, ಜಂಬೂದ್ವೀಪ ಅಂತಲೆಲ್ಲ ಹೇಳಿದಾಗ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಪ್ರಾದೇಶಿಕ ಏಕತೆ ಇದೆ ಅಂತೇಳಿ. ಲಿಂಗ್ವಿಸ್ಟಿಕ್, ಭಾಷೆಗಳು ಎಷ್ಟು ಇರ್ಬೋದು, 1652 ಭಾಷೆಗಳಿದ್ರೂ ಕೂಡ ನಮ್ಮಲ್ಲಿ ಏನಿದೆ? ಭಾಷಾ ಏಕತೆ ಇದೆ. ಸಂಸ್ಕೃತ ಎಲ್ಲ ಭಾಷೆಗಳನ್ನು ಒಟ್ಟು ಸೇರಿಸ್ತಾ ಇತ್ತು. ಈಗ ಹಿಂದಿ ಆ ಕೆಲಸವನ್ನು ಮಾಡ್ತಾ ಇದೆ. ಆದ ಕಾರಣ ಭಾಷಾ ಏಕತೆ ಇದೆ ಅಂತ ನಾನು ಹೇಳಿದೆ. ಇನ್ನು ವಿಶೇಷವಾಗಿ ನಾವು ನೋಡಬೇಕಾಗಿರೋದು ರಿಲಿಜಿಯಸ್ ಯೂನಿಟಿ. ನಮ್ಮಲ್ಲಿ ಧಾರ್ಮಿಕ ವೈವಿಧ್ಯತೆ ಇದೆ. ನಾನು ಆವಾಗ ಪಾಠ ಮಾಡಿದಾಗ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ 9 ಬಹಳ ಪ್ರಮುಖವಾಗಿರುವಂಥ ಧರ್ಮಗಳು ನಮ್ಮ ದೇಶದಲ್ಲಿ ಇದೆ ಅಂತೇಳಿ. ದೆರ್ ಆರ್ 9 ಮೇಜರ್ ರಿಲಿಜಿಯಸ್ ಗ್ರೂಪ್ಸ್ ಇನ್ ಇಂಡಿಯಾ ಅಂತೇಳಿ ನಾನು ಹೇಳಿದೆ. ಆದರೆ ಎಷ್ಟೇ ಧಾರ್ಮಿಕ ಸಮೂಹಗಳು ನಮ್ಮಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ಧಾರ್ಮಿಕ ಏಕತೆ ಇದೆ. ಸೇಮ್ ಗಾಡ್ ಆ್ಯಂಡ್ ಗಾಡೆಸಸ್ ವಿ ಆರ್ ವರ್ಷಿಪ್ಡ್ ಥ್ರೂ ಔಟ್ ಅವರ್ ಕಂಟ್ರಿ. ಸೇಮ್ ರಿಲಿಜಿಯಸ್ ಬುಕ್ಸ್ ಕ್ಯಾನ್ ಬಿ ಫೈಂಡ್ ಥ್ರೂ ಔಟ್ ಅವರ್ ಕಂಟ್ರಿ. ಸೇಮ್ ರಿಲಿಜಿಯಸ್ ಫೇತ್ ಕ್ಯಾನ್ ಬಿ ಫೈಂಡ್ ಥ್ರೂ ಔಟ್ ಅವರ್ ಕಂಟ್ರಿ. ಇದು ಏನನ್ನು ಸೂಚಿಸ್ತದೆ ಅಂತ ಕೇಳಿ, ನಮ್ಮಲ್ಲಿ ದೆರ್ ಈಸ್ ರಿಲಿಜಿಯಸ್ ಯೂನಿಟಿ. ನಮ್ಮ ದೇಶದಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ಸೂಚಿಸ್ತೇವೆ. 9 ಭಾಳ ಪ್ರಮುಖವಾಗಿರುವಂಥ ಧರ್ಮಗಳು ನಮ್ಮಲ್ಲಿ ಇರ್ಬೋದು, ವೈವಿಧ್ಯತೆ ಇದೆ ಅಂತೇಳಿ ನಾವು ಒಪ್ಕೊಳ್ಳೋಣ. ಆದರೆ ಆ ವೈವಿಧ್ಯತೆಯ ನಡುವೆ ಕೂಡ ಏಕತೆ ಇದೆ. ಒಂದೇ ದೇವರನ್ನು ಅಥವಾ ದೇವತೆಗಳನ್ನು ವಿ ಆರ್ ವರ್ಷಿಪಿಂಗ್ ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಒಂದೇ ದೇವರನ್ನು ಆರಾಧನೆ ಮಾಡ್ತೇವೆ. ಈಗ ಉದಾಹರಣೆಗೋಸ್ಕರ ಯಾರು ಗಣಪತಿ ಅನ್ನುವಂಥ ದೇವರು, ಅಥವಾ ಜೀಸಸ್ ಅನ್ನುವಂಥ ದೇವರು, ಅಥವಾ ಅಲ್ಲಾ ಅಂತೇಳಿ ಕರೆಯುವಂಥ ದೇವರು, ಈ ದೇವರುಗಳನ್ನು ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಆರಾಧನೆ ಮಾಡ್ತೇವೆ. ಎಷ್ಟೇ ಧಾರ್ಮಿಕ ವೈವಿಧ್ಯತೆ ಇದ್ದರೂ ಕೂಡ ಸೇಮ್ ಗಾಡ್ ಆ್ಯಂಡ್ ಗಾಡೆಸಸ್ ವಿ ಆರ್ ವರ್ಷಿಪ್ಡ್ ಥ್ರೂ ಔಟ್ ಅವರ್ ಕಂಟ್ರಿ. This is what we call religious unity. Same religious faith can be found throughout our country. Same religious faith. ಒಂದೇ ರೀತಿಯಾಗಿರುವಂಥ ನಂಬಿಕೆ,
ಸೇಮ್ ರಿಲಿಜಿಯಸ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಫೈಂಡ್ ಥ್ರೂ ಔಟ್ ಅವರ್ ಕಂಟ್ರಿ. ಈಗ ಪಾಪ, ಪುಣ್ಯ, ಸ್ವರ್ಗ, ನರಕ, ಮೋಕ್ಷ ಇದೆಲ್ಲವೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸೇಮ್ ಕಾನ್ಸೆಪ್ಟ್ ಇರುವಂಥದ್ದು. ಇದನ್ನೇ ನಾವು ಹೇಳುವಂಥದ್ದು ಧಾರ್ಮಿಕ ಏಕತೆ ಅಂತೇಳಿ. ಈಗ ಪಾಪ, ಪುಣ್ಯ, ಸ್ವರ್ಗ, ನರಕ ನಮ್ಮಲ್ಲಿ ಆ ಕಾನ್ಸೆಪ್ಟ್ ಗೊತ್ತಿದೆ ನಮಗೆ. ಪಾಪ ಮಾಡಿದವ ನರಕಕ್ಕೆ ಹೋಗ್ತಾನೆ, ಪುಣ್ಯ ಮಾಡಿದವ ಸ್ವರ್ಗಕ್ಕೆ ಹೋಗ್ತಾನೆ. ನಮ್ಮ ಅಲ್ಟಿಮೇಟ್ ಏಮ್ ಅನ್ನುವಂಥದ್ದು ಮೋಕ್ಷ ಪಡೆಯುವಂಥದ್ದು. ಈ ಫೇತ್, ಈ ರಿಲಿಜಿಯಸ್ ಪ್ರಿನ್ಸಿಪಲ್, ಈ ರಿಲಿಜಿಯಸ್ ಫೇತ್ ಕ್ಯಾನ್ ಬಿ ಫೈಂಡ್ ಥ್ರೂ ಔಟ್ ಅವರ್ ಕಂಟ್ರಿ. ನಮ್ಮ ದೇಶಾದ್ಯಂತ ಇದನ್ನು ನೋಡ್ತೇವೆ. ಜೊತೆಗೆ ಸೇಮ್ ರಿಲಿಜಿಯಸ್ ಬುಕ್ಸ್ ಕ್ಯಾನ್ ಬಿ ಫೈಂಡ್ ಥ್ರೂ ಔಟ್ ಅವರ್ ಕಂಟ್ರಿ. ಫಾರ್ ಎಕ್ಸಾಂಪಲ್ ಭಗವದ್ಗೀತೆ ಇರ್ಬೋದು. ಭಗವದ್ಗೀತೆ ಕೇವಲ ಕನ್ಯಾಕುಮಾರಿಗೆ ಮಾತ್ರ ಸೀಮಿತವಾಗಿದೆ, ಅಥವಾ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ, ಅಥವಾ ಕೇವಲ ಕೇರಳಕ್ಕೆ ಮಾತ್ರ ಭಗವದ್ಗೀತೆ ಸೀಮಿತವಾಗಿದೆ? ಅಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ನಾವು ಯಾವುದನ್ನು ಕಾಣ್ತೇವೆ ಅಂತ ಕೇಳಿದರೆ ನಮ್ಮ ಭಗವದ್ಗೀತೆಯನ್ನು ಒಂದು ಪವಿತ್ರವಾಗಿಯೇ ನೋಡ್ತೇವೆ. ಅದು ಬೈಬಲ್ ಆಗಿರ್ಬೋದು ಅಥವಾ ಕುರಾನ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಒಂದು ಪವಿತ್ರವಾಗಿ ಇಡೀ ನಮ್ಮ ದೇಶಾದ್ಯಂತ ನಾವು ಅದನ್ನು ಪವಿತ್ರವಾಗಿಯೇ ಕಾಣ್ತೇವೆ. ಆವಾಗ ಎಷ್ಟೇ ವೈವಿಧ್ಯತೆ ಇದ್ದರೂ ಕೂಡ ಈ ರೀತಿಯಾಗಿರುವಂಥ ಏಕತೆ ನಮ್ಮಲ್ಲಿದೆ. ನಾನು ನಿಮಗೆ ಹೇಳೋದು ಅರ್ಥ ಆಗ್ತಾ ಇದೆ ನಿಮಗೆ? ಏನು ಹೇಳ್ತಾ ಬಂದೆ? ಏನೇ ಇರಲಿ, ಎಷ್ಟು 9 ಭಾಳ ಪ್ರಮುಖವಾಗಿರುವಂಥ ಧಾರ್ಮಿಕ ಪಂಥಗಳು, ಧಾರ್ಮಿಕ ಸಮೂಹಗಳು ನಮ್ಮಲ್ಲಿ ಇದೆ ಅಂತ ನಾನು ಹೇಳಿದೆ ಅಲ್ವಾ? ಅದೇನೇ ಇದ್ದರೂ ಕೂಡ ನಮ್ಮಲ್ಲಿ ಒಂದೇ ದೇವರನ್ನು ದೇಶಾದ್ಯಂತ ಆರಾಧನೆ ಮಾಡ್ತೇವೆ, ಒಂದೇ ದೇವತೆಗಳನ್ನು ನಾವು ದೇಶಾದ್ಯಂತ ಆರಾಧನೆ ಮಾಡ್ತೇವೆ, ಒಂದೇ ರೀತಿಯಾಗಿರುವಂಥ ಧಾರ್ಮಿಕ ನಂಬಿಕೆಗಳು ದೇಶಾದ್ಯಂತ ಇದೆ, ಒಂದೇ ರೀತಿಯಾಗಿರುವಂಥ ಧಾರ್ಮಿಕ ಪುಸ್ತಕಗಳನ್ನು, ಪವಿತ್ರವಾಗಿರುವಂಥ ಪುಸ್ತಕಗಳನ್ನು ನಾವು ದೇಶಾದ್ಯಂತ ನೋಡ್ತೇವೆ, ಒಂದೇ ರೀತಿಯಾಗಿರುವಂಥ ಧಾರ್ಮಿಕ ತತ್ವಗಳಿರುವುದನ್ನು ನಾವು ನೋಡ್ತೇವೆ. ಇದನ್ನೆಲ್ಲ ನೋಡಿದಾಗ ಒನ್ ಕ್ಯಾನ್ ಈಸಿಲಿ ಸೇ ದ್ಯಾಟ್ ದರ್ ಈಸ್ ಯುನಿಟಿ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ಇದು ತಿಳಿಸಿ ಹೇಳ್ತದೆ. ನಿಮಗೆ ಹೇಳಿದ ಅರ್ಥ ಇದೆ? ಇದು ಮೂರನೇದು. ಇನ್ನು ಕೊನೆಯದಾಗಿ ನಾವು ನೋಡೋಣ ಯಾವುದು ಅಂತ ಹೇಳಿದ್ರೆ ಕಲ್ಚರಲ್ ಯೂನಿಟಿ. ನಮ್ಮಲ್ಲಿ ಸಾಂಸ್ಕೃತಿಕ ಏಕತೆಯು ಕೂಡ ಇದೆ. ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಸಾಂಸ್ಕೃತಿಕವಾಗಿರುವಂಥ ವೈವಿಧ್ಯತೆ ಇದೆ ಅಂತೇಳಿ. ಎಷ್ಟೇ ಸಾಂಸ್ಕೃತಿಕ ವೈವಿಧ್ಯತೆ ಇದ್ದರೂ ಕೂಡ ಅದರ ನಡುವೆ ಏಕತೆ ಇದೆ. ಸೇಮ್ ಡ್ಯಾನ್ಸ್, ಸೇಮ್ ಸ್ಪೋರ್ಟ್ಸ್, ಸೇಮ್ ಟೆಕ್ನಾಲಜಿ, ಸೇಮ್ ಮೆಡಿಸಿನ್, ಸೇಮ್ ಯಾವುದು ನಮ್ಮ ಕೆಲವು ಫುಡ್ ಹ್ಯಾಬಿಟ್ಸ್ಗಳು, ಇದನ್ನೆಲ್ಲ ನಾವು ವಿ ಕ್ಯಾನ್ ಫೈಂಡ್ ಥ್ರೂ ಔಟ್ ಅವರ್ ಕಂಟ್ರಿ. ನಮ್ಮ ದೇಶಾದ್ಯಂತ ನೋಡ್ಬೋದಾಗಿದೆ. ಒಂದೇ ರೀತಿಯಾಗಿರುವಂಥ ಸಿನಿಮಾ ದೇಶಾದ್ಯಂತ ನಾವು ನೋಡ್ಬೋದಾಗಿದೆ. ಅನೇಕ ಸಿನಿಮಾಗಳನ್ನು ನಾವು ದೇಶಾದ್ಯಂತ ನೋಡಿದ್ದೇವೆ. ಬಾಹುಬಲಿ ಆಗಿರ್ಬೋದು ಅಥವಾ ಇನ್ನು ಯಾವುದು ಅನೇಕ ಭಾಳ ಪ್ರಮುಖವಾಗಿರುವಂಥ ಕೆಲವು ಸಿನಿಮಾಗಳಾಗಿರ್ಬೋದು, ದೇಶಾದ್ಯಂತ ನಾವು ಅದನ್ನು ನೋಡಿದ್ದೇವೆ. ಈಗ ಕೆಲವು ಸ್ಪೋರ್ಟ್ಸ್ಗಳಾಗಿರ್ಬೋದು, ನಮ್ಮ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಬರೀ ನಮ್ಮ ಯಾವುದೋ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾದು ಅಲ್ಲ, ದೇಶಾದ್ಯಂತ ನೋಡ್ತೇವೆ. ಸೊ ನಮ್ಮಲ್ಲಿ ಸಾಂಸ್ಕೃತಿಕ ಏಕತೆ ಇದೆ ಅಂತೇಳಿ ಅದು ತೋರಿಸ್ತಾ ಇದೆ. ಅದು ಡ್ಯಾನ್ಸ್ ಆಗಿರ್ಬೋದು, ಕೆಲವು ತಂತ್ರಜ್ಞಾನ ಆಗಿರ್ಬೋದು, ಕೆಲವು ಔಷಧಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ದೇಶಾದ್ಯಂತ ಇರುವ ಕಾರಣ ನಮ್ಮ ದೇಶದಲ್ಲಿ ಏನಿದೆ, ದೇಶದಲ್ಲಿ ಏಕತೆ ಇದೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದೊಂದು, ಎಷ್ಟೇ ವೈವಿಧ್ಯತೆಗಳಿದ್ದರೂ ಕೂಡ ದೆರ್ ಈಸ್ ಯೂನಿಟಿ. ಅದಕ್ಕೆ ಯೂನಿಟಿ ಇನ್ ಡೈವರ್ಸಿಟಿ ಅಂತಲೇ ಹೇಳುವಂಥದ್ದು. ವೈವಿಧ್ಯತೆಗಳಿದೆ. ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ನೋಡಿ ತುಂಬ ವೈವಿಧ್ಯತೆಗಳಿದೆ. ಆದರೆ ಅದರ ನಡುವೆಯೂ ಕೂಡ ಏಕತೆ ಇದೆ. ಪ್ರಾದೇಶಿಕವಾಗಿರುವಂಥ ಏಕತೆ ಇದೆ, ಭಾಷಾ ಏಕತೆ ಇದೆ, ನಂತರ ಧಾರ್ಮಿಕ ಏಕತೆ ಇದೆ, ನಂತರ ಸಾಂಸ್ಕೃತಿಕವಾಗಿಯೂ ಕೂಡ ಏಕತೆಯನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ಸೊ ಪ್ರಶ್ನೆ ಇದು 5 ಮಾರ್ಕಿಗೆ ಆಗಿರ್ತದೆ. ಬಹಳ ಸುಲಭ. ಇಷ್ಟನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. 2ಕ್ಕೂ ಆನ್ಸರ್ ಬರೀಲಿಕ್ಕೆ ಆಗ್ತದೆ. ಒಂದು ರೀಜನಲ್ ಡೈವರ್ಸಿಟಿ, ಇಲ್ಲಿ ಯೂನಿಟಿ ಆಗಿದರೆ ಯೂನಿಟಿ. ಅಲ್ಲಿ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಯೂನಿಟಿ ಆಗಿದರೆ ಲಿಂಗ್ವಿಸ್ಟಿಕ್ ಯೂನಿಟಿ. ಅಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಓದಿದ್ದು ರೀಜನಲ್ ಡೈವರ್ಸಿಟಿ, ರಿಲಿಜಿಯಸ್ ಡೈವರ್ಸಿಟಿ, ಇಲ್ಲಿ ಆಗಿದರೆ ಯೂನಿಟಿ ಆಗಿದರೆ ಅದು ರಿಲಿಜಿಯಸ್ ಯೂನಿಟಿ. ಅಲ್ಲಿ ಡೈವರ್ಸಿಟಿಯಲ್ಲಿ ನಾವು ಕಲ್ಚರಲ್ ಡೈವರ್ಸಿಟಿಯನ್ನು ನೋಡಿದ್ದೇವೆ, ಇಲ್ಲಿ ಆಗಿದರೆ ಕಲ್ಚರಲ್ ಯೂನಿಟಿ. ಈ 4 ಪಾಯಿಂಟನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಆ ಕಡೆ ಡೈವರ್ಸಿಟಿಗೂ ಈ ಪಾಯಿಂಟನ್ನು ಬರಿಬಹುದಾಗಿದೆ. ಪಾಯಿಂಟ್ ಮಾತ್ರ, ಎಕ್ಸ್ಪ್ಲನೇಷನ್ ಬೇರೆ, ಅಲ್ಲಿಗೂ ಬರಿಬಹುದಾಗಿದೆ. ಡೈವರ್ಸಿಟಿಗೂ ಇಲ್ಲಿ ಯೂನಿಟಿಗೂ ಬರಿಬಹುದಾಗಿದೆ. ಆದ ಕಾರಣ ನಿಮ್ಮ ಪ್ರಶ್ನೆ ವಿಚಾರ್ ದಿ ಡಿಫ್ರೆಂಟ್ ಫೇಸೆಟ್ಸ್ ಆಫ್ ಇಂಡಿಯನ್ ಯೂನಿಟಿ ಅಂತೇಳಿ ಪ್ರಶ್ನೆ ಕೇಳ್ಬೋದು. 5 ಮಾರ್ಕಿಗೆ ಇದನ್ನು ಕೂಡ. ಅಲ್ಲಿ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಇಂಡಿಯನ್ ಡೈವರ್ಸಿಟಿ ಅಂತ ಹೇಳಿದಾಗ ಅದನ್ನು ಬರಿಬೇಕಲ್ಲಿ. ಈ 4 ಪಾಯಿಂಟನ್ನು ಡೈವರ್ಸಿಟಿ ಸೇರಿಸಬೇಕಾಗಿದೆ. ಇಲ್ಲಿ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಫೇಸೆಟ್ಸ್ ಆಫ್ ಇಂಡಿಯನ್ ಯೂನಿಟಿ ಅಂತೇಳಿ ಕೇಳ್ಬೋದು. ಆವಾಗ ಯು ಹ್ಯಾವ್ ಟು ರೈಟ್ ದೀಸ್ 4 ಪಾಯಿಂಟ್ಸ್.
especially regional unity, linguistic unity, religious unity and cultural unity. ಇದು ನಮ್ಮಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ಸೂಚಿಸ್ತದೆ. ಸೊ ನಮ್ಮ ದೇಶದಲ್ಲಿ ವೈವಿಧ್ಯತೆ ಇದೆ, ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಯೂನಿಟಿ ಕೂಡ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ 10 ಮಾರ್ಕಿಗೆ ಕೇಳುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬೇಕಾಗಿದೆ. ಈ ಪಾಠದ ಕೊನೆಗಿರುವಂಥ ಒಂದು ವಿಷಯ ಇದು. ಆದರೆ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ 10 ಮಾರ್ಕಿಗೆ ಕೇಳುವಂಥ 2 ಪ್ರಮುಖವಾಗಿರುವಂಥ ಪ್ರಶ್ನೆಗಳು ಈ ಪಾಠದಲ್ಲಿ. ಒಂದು, ಎಕ್ಸ್ಪ್ಲೈನ್ ದ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ ಅನ್ನುವಂಥದ್ದು. ಎರಡನೇದು, ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಚಾಲೆಂಜಸ್ ಫಾರ್ ನ್ಯಾಷನಲ್ ಇಂಟಗ್ರೇಷನ್. ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿದ್ರೆ ಏನು, ರಾಷ್ಟ್ರೀಯ ಭಾವೈಕ್ಯತೆಗಿರುವಂಥ ಸವಾಲುಗಳು ಯಾವುದು, ಇದು 2 10 ಮಾರ್ಕಿಗೆ ಬಹಳ ಪ್ರಮುಖವಾಗಿ ಈ ಒಂದು ಪಾಠದಿಂದ ಕೇಳುವಂಥ ಪ್ರಶ್ನೆಗಳು. ಈಗ ನಾವು 10 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಉತ್ತರವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಮೊದಲಿಗೆ ಏನು ಈ ನ್ಯಾಷನಲ್ ಇಂಟಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿದ್ರೆ ಏನು? ಈ ಕಾನ್ಸೆಪ್ಟನ್ನು ನೀವು ಕೇಳಿದಿರಿ. ನಿಮ್ಮ ಒಂದು 5ನೇ ತರಗತಿಯಿಂದಲೇ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಅಧ್ಯಯನ ನಡೆಸ್ತಾ ಬಂದಿದ್ದೀರಿ. ಸೊ ರಾಷ್ಟ್ರೀಯ ಭಾವೈಕ್ಯತೆ ಏನು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿದ್ರೆ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ನೇಷನ್, ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ನೇಷನ್ ಅಂತೇಳಿದ್ರೆ ನಾವು ಒಂದು ರಾಷ್ಟ್ರಕ್ಕೆ ಸೇರಿದವರು ಅನ್ನುವಂಥ ಭಾವನೆ, ನಾವೊಂದು ರಾಷ್ಟ್ರಕ್ಕೆ ಸೇರಿದವರು ಅನ್ನುವಂಥ ಭಾವನೆ. ಆ ಭಾವನೆ ನಮಗೆಲ್ಲರಿಗೂ ಇರಬೇಕು. ಯಾಕಂದರೆ ನಾವೊಂದು ದೇಶಕ್ಕೆ ಸೇರಿದವರು, ನಾವೊಂದು ದೇಶದ ಪ್ರಜೆಗಳು, ಈ ದೇಶಕ್ಕೋಸ್ಕರ ಏನನ್ನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಾದವರು. ಸೊ ನಾವು ಒಂದು ದೇಶಕ್ಕೆ ಸೇರಿದವರು ಅನ್ನುವಂಥ ಮನೋಭಾವ ನಮ್ಮಲ್ಲಿ ಇರಬೇಕು. ಆ ಮನೋಭಾವವನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಹೇಳುವಂಥದ್ದು. ಅದ ಕಾರಣ ನಿಮಗೆ 1 ಮಾರ್ಕಿಗೆ ಕೇಳ್ಬೋದು, ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್? ನ್ಯಾಷನಲ್ ಇಂಟಗ್ರೇಷನ್ ಮೀನ್ಸ್ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ನೇಷನ್. ಅಥವಾ ಡಿಫೈನ್ ನ್ಯಾಷನಲ್ ಇಂಟಗ್ರೇಷನ್ ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ ಆವಾಗ ಬೆಂಜಮಿನ್ ಅವರು ಕೊಟ್ಟಂಥ ಒಂದು ಸುಲಭವಾಗಿರುವಂಥ ಡೆಫಿನೇಷನ್ ಇದೆ. ಎಸ್ಸಿಮಿಲೇಷನ್ ಆಫ್ ದಿ ಎಂಟೈರ್ ಪೀಪಲ್ ಆಫ್ ಎ ಕಂಟ್ರಿ ಟು ಎ ಕಾಮನ್ ಐಡೆಂಟಿಟಿ. ನ್ಯಾಷನಲ್ ಇಂಟಗ್ರೇಷನ್ ಮೀನ್ಸ್ ದಿ ಎಸ್ಸಿಮಿಲೇಷನ್ ಆಫ್ ದಿ ಎಂಟೈರ್ ಪೀಪಲ್ ಆಫ್ ಎ ಕಂಟ್ರಿ ಟು ಎ ಕಾಮನ್ ಐಡೆಂಟಿಟಿ. ಇಡೀ ರಾಷ್ಟ್ರಕ್ಕೆ ಸೇರಿದಂಥ ಜನರನ್ನು ಒಂದು ಗುರುತಿನಡಿಯಲ್ಲಿ ನಾವು ಸ್ವಾಂಗೀಕರಣ ಮಾಡೋದು ಅಥವಾ ಒಟ್ಟು ಸೇರಿಸುವಂಥದ್ದು, ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಹೇಳ್ತೇವೆ. ಎಸ್ಸಿಮಿಲೇಷನ್ ಆಫ್ ದಿ ಎಂಟೈರ್ ಪೀಪಲ್ ಆಫ್ ಎ ಕಂಟ್ರಿ ಟು ಎ ಕಾಮನ್ ಐಡೆಂಟಿಟಿ, ಅದು ಬೆಂಜಮಿನ್ ಅವರು ಕೊಟ್ಟಂಥ ಡೆಫಿನಿಷನ್. ಇಡೀ ಒಂದು ಗುರುತಿನ ಅಡಿಯಲ್ಲಿ ನಮ್ಮ ದೇಶಕ್ಕೆ ಸೇರಿದಂಥ ಎಲ್ಲರನ್ನು ನಾವು ಒಟ್ಟು ಸೇರಿಸುವಂಥದ್ದು, ಒಟ್ಟಾಗಿ ಕಾಣುವಂಥದ್ದು. ಆ ಮನೋಭಾವವನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿಬಹುದು ಅಂತೇಳಿ ನಮ್ಮ ಬೆಂಜಮಿನ್ ಅವರು ಕೂಡ ಹೇಳಿದ್ದಾರೆ. ಈಗ ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್ ಅಂತ ಕೇಳಿದ್ರೆ ನೀವು ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ನೇಷನ್, ನಾವು ಒಂದು ರಾಷ್ಟ್ರಕ್ಕೆ ಸೇರಿದವರು ಅನ್ನುವಂಥ ಮನೋಭಾವವನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಹೇಳ್ಬೋದು ಅಂತೇಳಿ ನೀವು ಹಾಗೆ ಬರಿಬೇಕಾಗ್ತದೆ. ಈಗ ಡಿಫೈನ್ ನ್ಯಾಷನಲ್ ಇಂಟಗ್ರೇಷನ್ ಅಂತ ಹೇಳಿದರೆ ಬೆಂಜಮಿನ್ ಅವರು ಕೊಟ್ಟಂಥ ಡೆಫಿನೇಷನ್ ಭಾಳ ಸುಲಭದು. ಎಸ್ಸಿಮಿಲೇಷನ್ ಆಫ್ ದಿ ಎಂಟೈರ್ ಪೀಪಲ್ ಆಫ್ ಎ ಕಂಟ್ರಿ ಟು ಎ ಕಾಮನ್ ಐಡೆಂಟಿಟಿ. ಇದೆರಡನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್ ಅಥವಾ ಡಿಫೈನ್ ನ್ಯಾಷನಲ್ ಇಂಟಗ್ರೇಷನ್. ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್? ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ನೇಷನ್, ನಾವು ಒಂದು ದೇಶಕ್ಕೆ ಸೇರಿದವರು ಅನ್ನುವಂಥ ಮನೋಭಾವ. ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದ್ರೇನು? ನಾವು ಒಂದು ರಾಷ್ಟ್ರಕ್ಕೆ ಸೇರಿದವರು ಅನ್ನುವಂಥ ಮನೋಭಾವ. ಎರಡನೇದೇನು? ಡಿಫೈನ್ ನ್ಯಾಷನಲ್ ಇಂಟಗ್ರೇಷನ್ ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ಅಂತೇಳಿ ಕೇಳ್ಬೋದು. ಆವಾಗ ನೀವೇನು ಬರಿಬೇಕಾಗ್ತದೆ? ಅಕಾರ್ಡಿಂಗ್ ಟು ಬೆಂಜಮಿನ್, ನ್ಯಾಷನಲ್ ಇಂಟಗ್ರೇಷನ್ ಮೀನ್ಸ್ ದಿ ಎಸ್ಸಿಮಿಲೇಷನ್ ಆಫ್ ದಿ ಎಂಟೈರ್ ಪೀಪಲ್ ಆಫ್ ಎ ಕಂಟ್ರಿ ಟು ಎ ಕಾಮನ್ ಐಡೆಂಟಿಟಿ. ಒಂದು ಗುರುತಿನಡಿಯಲ್ಲಿ ನಮ್ಮ ದೇಶಕ್ಕೆ ಸೇರಿದಂಥ ಎಲ್ಲರನ್ನು ಒಟ್ಟು ಸೇರಿಸುವುದನ್ನು ಏನಂತ ಕರಿತೇವೆ ನಾವು? ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೇವೆ. ಇಲ್ಲಿ ಪ್ರಮುಖವಾಗಿ ಅಧ್ಯಯನ ನಡೆಸಬೇಕಾದಂಥ ವಿಷಯಗಳು ಯಾವುದು ಅಂತ ಕೇಳಿದ್ರೆ, ವಿಚ್ ಆರ್ ದಿ ಚಾಲೆಂಜಸ್, ವಿಚ್ ಆರ್ ದಿ ಥ್ರೆಟ್ಸ್ ಟು ಅವರ್ ನ್ಯಾಷನಲ್ ಇಂಟಗ್ರೇಷನ್. ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳು ಯಾವುದೆಲ್ಲ, ಅಥವಾ ರಾಷ್ಟ್ರೀಯ ಭಾವೈಕ್ಯತೆಗೆ ಇರುವಂಥ ಸವಾಲುಗಳು ಯಾವುದೆಲ್ಲ. ತುಂಬ ಸವಾಲುಗಳಿದೆ ವಿದ್ಯಾರ್ಥಿಗಳೇ. ನಮ್ಮ ರಾಷ್ಟ್ರದಲ್ಲಿ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ನಾವು ಬಾಯಿಯಲ್ಲಿ ಹೇಳಿದರೂ ಕೂಡ ತುಂಬ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಧಕ್ಕೆ ಆಗ್ತಾ ಇದೆ. ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಗೆ ಎಲ್ಲೋ ಸಮಸ್ಯೆಗಳು ಎದುರಾಗ್ತಾ ಇದೆ. ಏನೆಲ್ಲ ಸಮಸ್ಯೆಗಳಿದೆ, ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳು ಯಾವುದೆಲ್ಲ, ಅಥವಾ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗಿರುವಂಥ ಸವಾಲುಗಳು ಯಾವುದೆಲ್ಲ, ಅದನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ನಡೆಸಬೇಕಾಗಿದೆ. ದ ಫಸ್ಟ್ ಚಾಲೆಂಜ್, ಒಂದನೇ ಚಾಲೆಂಜ್ ಯಾವುದು ಅಂತ ಕೇಳಿದರೆ ರೀಜನಲಿಸಮ್. ರೀಜನಲಿಸಮ್ ಹೆಸರೇ ಸೂಚಿಸುವ ಹಾಗೆ ರೀಜನಲಿಸಮ್, ಎಕ್ಸ್ಟ್ರೀಮ್ ಲವ್ or extreme loyalty to a particular region is called as
regionalism. Extreme love or extreme loyalty to a particular region. ಒಂದು ಪ್ರದೇಶವನ್ನು ಅತಿಯಾಗಿ ನಾವು ಇಷ್ಟಪಡುವುದನ್ನು ಅಥವಾ ಒಂದು ಪ್ರದೇಶವನ್ನು ನಾವು ಅತಿಯಾಗಿ ಅದಕ್ಕೆ ನಿಷ್ಠೆ ತೋರಿಸುವುದನ್ನು ಏನಂತ ಕರಿತೇವೆ ನಾವು? ಪ್ರಾದೇಶಿಕವಾದ ಅಂತೇಳಿ ಹೇಳ್ತೇವೆ. ಈ ಪ್ರಾದೇಶಿಕವಾದವೇ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಥವಾ ಅದಕ್ಕೆ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗಿರುವಂಥ ಭಾಳ ಪ್ರಮುಖವಾಗಿರುವಂಥ ಒಂದನೇ ಸವಾಲು ರೀಜನಲಿಸಮ್, ಅಥವಾ ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತೇವೆ? ಪ್ರಾದೇಶಿಕವಾದ. ಉದಾಹರಣೆಗೋಸ್ಕರ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವ. ನಾನು ಕೊಡಗು ಜಿಲ್ಲೆಯನ್ನು ಅಥವಾ ಚಿಕ್ಕಮಗಳೂರು ಜಿಲ್ಲೆಯನ್ನು ಅಥವಾ ಉಡುಪಿ ಜಿಲ್ಲೆಯನ್ನು ನಾನು ಏನು ಮಾಡುವತ್ತು? ನನ್ನ ಜಿಲ್ಲೆಯನ್ನು ಅತಿಯಾಗಿ ಇಷ್ಟಪಟ್ಟುಕೊಂಡು ಇನ್ನೊಂದು ಜಿಲ್ಲೆಯನ್ನು ನಾನು ವಿರೋಧಿಸ್ತೇನೆ. ಅದೇ ಪ್ರಾದೇಶಿಕವಾದ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅತಿಯಾಗಿ ಇಷ್ಟಪಟ್ಟರೆ ಏನಾಗ್ತದೆ? ಇನ್ನೊಂದು ಜಿಲ್ಲೆಯನ್ನು ನಾನು ವಿರೋಧಿಸ್ತೇನೆ. ಇನ್ನೊಂದು ಜಿಲ್ಲೆಗೆ ನಾನು ಅಷ್ಟು ನಿಷ್ಠೆ ತೋರಿಸುವುದಿಲ್ಲ. ಈ ಜಿಲ್ಲೆಗೆ ಅತಿಯಾದಂಥ ನಿಷ್ಠೆ ತೋರಿಸಿದಾಗ ನಾನು ಈ ಜಿಲ್ಲೆಗೆ ತೋರಿಸುವಂಥ ಅತಿಯಾದಂಥ ನಿಷ್ಠೆಯನ್ನೇ ಪ್ರಾದೇಶಿಕವಾದ ಅಂತೇಳಿ ಹೇಳುವಂಥದ್ದು. ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಏನು ಹೇಳಿದೆ? ಪ್ರಾದೇಶಿಕವಾದ ಅಂತ ಹೇಳಿದ್ರೆ ಏನು? ವಾಟ್ ಈಸ್ ರೀಜನಲಿಸಮ್? ಎಕ್ಸ್ಟ್ರೀಮ್ ಲಾಯಲ್ಟಿ ಆರ್ ಎಕ್ಸ್ಟ್ರೀಮ್ ಲವ್ ಟು ಎ ಪರ್ಟಿಕ್ಯುಲರ್ ರೀಜನ್ ಈಸ್ ಕಾಲ್ಡ್ ಆಸ್ ರೀಜನಲಿಸಮ್. ಎಕ್ಸ್ಟ್ರೀಮ್ ಲವ್ ಟು ಎ ಪರ್ಟಿಕ್ಯುಲರ್ ರೀಜನ್ ಆರ್ ಎಕ್ಸ್ಟ್ರೀಮ್ ಲಾಯಲ್ಟಿ ಟು ಎ ಪರ್ಟಿಕ್ಯುಲರ್ ರೀಜನ್. ಒಂದು ಪ್ರದೇಶವನ್ನು ಅತಿಯಾಗಿ ಇಷ್ಟಪಡೋದು ಅಥವಾ ಒಂದು ಪ್ರದೇಶಕ್ಕೆ ಅತಿಯಾಗಿ ನಿಷ್ಠೆ ತೋರಿಸುವುದನ್ನು ನಾವು ಏನಂತ ಕರಿತೇವೆ? ಪ್ರಾದೇಶಿಕವಾದ ಅಂತೇಳಿ ಕರಿತೇವೆ. ಈ ಪ್ರಾದೇಶಿಕವಾದ ಅನೇಕ ಸಮಸ್ಯೆಗಳನ್ನು ತಂದೊಡ್ತದೆ. ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಅದು ಧಕ್ಕೆ ತರ್ತದೆ. ಹೇಗೆ ಧಕ್ಕೆ ತರ್ತದೆ ಅಂತ ಕೇಳಿದರೆ, ಒಂದು, ಇಟ್ ಹ್ಯಾಸ್ ಆಫನ್ ಲೆಡ್ ಟು ದ ಸಪರೇಟಿಸಮ್. ಸಪರೇಟಿಸಮ್ ಅಂದರೆ ಒಂದು ಪ್ರತ್ಯೇಕತೆಯೆಡೆಗೆ ನಮ್ಮನ್ನು ಕೊಂಡೊಯ್ತದೆ. ಇದು ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇದ್ದರೆ ರಾಷ್ಟ್ರೀಯ ಭಾವೈಕ್ಯತೆ. ಆದರೆ ನಮ್ಮನ್ನು ಬೇರ್ಪಡಿಸುವಂಥ ಒಂದು ಕೆಲಸವನ್ನು ಈ ಪ್ರಾದೇಶಿಕವಾದ ಮಾಡ್ತದೆ. ಇಟ್ ಹ್ಯಾಸ್ ಲೆಡ್ ಟು ದಿ ಸೆಪರೇಟಿಸಮ್. ಇಟ್ ಹ್ಯಾಸ್ ಆಫನ್ ಲೆಡ್ ಟು ದಿ ಸಪರೇಟಿಸಮ್. ಅಂದರೆ ಸಪರೇಟಿಸಮ್, ಪ್ರತ್ಯೇಕತೆ, ನಾವು ಬೇರೆ ಬೇರೆ ಅನ್ನುವಂಥ ಒಂದು ಮನೋಭಾವ ನಮ್ಮಲ್ಲಿ ಸೃಷ್ಟಿಸುವಂಥ ಒಂದು ಕೆಲಸವನ್ನು ಈ ಪ್ರಾದೇಶಿಕವಾದ ಮಾಡ್ತದೆ. ಸೊ ಪ್ರಾದೇಶಿಕವಾದ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದನೆಯ ಸವಾಲು. ಏನು ಹೇಳಿದೆ? ಏನು ಅದು ಮಾಡ್ತಾ ಇರುವಂಥ ಸಮಸ್ಯೆ ಏನು ಅಂತೇಳಿ? ಇಟ್ ಲೆಡ್ ಟು ದಿ ಸಪರೇಟಿಸಮ್. ಎರಡನೇದು, ಇಟ್ ಮೇ ಲೀಡ್ ಟು ದಿ ಆರ್ ಡಿಮ್ಯಾಂಡ್ ಫಾರ್ ಎ ಸಪರೇಟ್ ನೇಷನ್. ಈ ಪ್ರಾದೇಶಿಕವಾದ ಹೆಚ್ಚಾದಾಗೆ ವಿ ಮೇ ಡಿಮ್ಯಾಂಡ್ ಫಾರ್ ಎ ಸಪರೇಟ್ ನೇಷನ್. ಒಂದು ಪ್ರತ್ಯೇಕವಾಗಿರುವಂಥ ದೇಶ ಬೇಕು ಅಂತೇಳಿ ನಾವು ಹೋರಾಟ ನಡೆಸುವಂಥ, ನಮ್ಮ ಬೇಡಿಕೆಯನ್ನು ಇಡುವಂಥ ಒಂದು ಕೆಲಸವನ್ನು ನಾವು ಮಾಡ್ಬೋದು. ಸೊ ಅದು ಒಳ್ಳೆಯದಲ್ಲ. ಈ ಪ್ರಾದೇಶಿಕವಾದ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ, ಅದು ನಮಗೆ ಒಳ್ಳೆಯದಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಒಂದು, ನಮ್ಮನ್ನು ಪ್ರತ್ಯೇಕಿಸುವಂಥ ಕೆಲಸ ಮಾಡಿದರೆ, ಎರಡನೇದು, ಇಟ್ ಮೇ ಡಿಮ್ಯಾಂಡ್ ಫಾರ್ ಎ ಸಪರೇಟ್ ನೇಷನ್. ಪ್ರತ್ಯೇಕವಾಗಿರುವಂಥ ಒಂದು ದೇಶಕ್ಕೆ ನಾವು ಬೇಡಿಕೆ ಇಡ್ಬೋದು ಈ ಪ್ರಾದೇಶಿಕವಾದದಿಂದಾಗಿ. ಸೊ ಎರಡನೇದು. ಮೂರನೇದು, ವಿ ಮೇ ಡಿಮ್ಯಾಂಡ್ ಫಾರ್ ಎ ಸಪರೇಟ್ ಸ್ಟೇಟ್. ನಾವು ಪ್ರತ್ಯೇಕವಾಗಿರುವಂಥ ಒಂದು ರಾಜ್ಯಕ್ಕೆ ಬೇಡಿಕೆಯನ್ನು ಇಡ್ಬೋದು. ನಮ್ಮಲ್ಲಿ ಪ್ರಾದೇಶಿಕವಾದ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅತಿಯಾಗಿ ಇಷ್ಟಪಟ್ಟ ಕಾರಣ ನಾನು ತುಳು ಮಾತಾಡುವಂಥ ಜನರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮದೊಂದು ತುಳುವರ ರಾಜ್ಯ, ತುಳು ಮಾತನಾಡುವರದ್ದೊಂದು ರಾಜ್ಯ ಅಂತೇಳಿ ನಾನು ಡಿಮ್ಯಾಂಡ್ ಮಾಡಲಿಕ್ಕೂ ಸಾಧ್ಯತೆ ಇದೆ. ಕಾರಣ ಏನು ಅಂತ ಕೇಳಿ, ನಾನು ಈ ಪ್ರದೇಶವನ್ನು ಅತಿಯಾಗಿ ಇಷ್ಟಪಡ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಅತಿಯಾಗಿ ಇಷ್ಟಪಟ್ಟರೆ ನಾನು ಬಾಕಿ ಉಳಿದಂಥ ಜಿಲ್ಲೆಯವರನ್ನು, ಬಾಕಿ ಜನರನ್ನು ನಾನು ವಿರೋಧಿಸ್ತೇನೆ ನ್ಯಾಚುರಲಿ. ಸೊ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಪ್ರಾದೇಶಿಕವಾದ ಒಂದನೇದಾಗಿ ನಮ್ಮನ್ನು ಪ್ರತ್ಯೇಕಿಸ್ತದೆ, ಎರಡನೇದಾಗಿ ನಾವು ಒಂದು ಹೊಸ ದೇಶ ಬೇಕು ಅನ್ನುವಂಥ ಬೇಡಿಕೆ ಇಡಲಿಕ್ಕೆ ಕಾರಣ ಆಗ್ತದೆ, ಮೂರನೇದಾಗಿ ಹೊಸ ಒಂದು ರಾಜ್ಯ ಬೇಕು ಅನ್ನುವಂಥ ಬೇಡಿಕೆ ಇಡುವಂಥ ಚಾನ್ಸಸ್ ಕೂಡ ಈ ಪ್ರಾದೇಶಿಕವಾದದಿಂದ ಉಂಟಾಗ್ತದೆ. ಕೊನೆಯದಾಗಿ ಇಟ್ ಮೇ ಲೀಡ್ ಟು ದಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್. ನಾವು ಅಂತಾರಾಜ್ಯ ನೀರಿಗೋಸ್ಕರ ಕಲಹ ನಡೆಯುವಂಥದ್ದು ಕೂಡ ಚಾನ್ಸಸ್ ಇದೆ. ನಾನು ಕರ್ನಾಟಕವನ್ನು ಅತಿಯಾಗಿ ಇಷ್ಟಪಟ್ಟ ಕಾರಣ ತಮಿಳುನಾಡಿನವರಿಗೆ ನಾನು ಕಾವೇರಿ ನದಿಯನ್ನು ಕೊಡಲಿಕ್ಕೆ ಇಷ್ಟಪಡುವುದಿಲ್ಲ, ವಿರೋಧಿಸ್ತೇನೆ ನಾನು. ಸೊ ಇದರಿಂದಾಗಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಗ್ತದೆ. ಅಂತಾರಾಜ್ಯ ನೀರಿಗೋಸ್ಕರ ಅಂತಾರಾಜ್ಯ ಕಲಹಗಳೆಲ್ಲ ನೀರಿಗೋಸ್ಕರ ನಡೀತದೆ. ಸೊ ಇದಕ್ಕೆಲ್ಲ ಕಾರಣ ಯಾವುದು ಅಂತ ಕೇಳಿ, ನಾವು ನಮ್ಮ ದೇಶದವರೇ ಆಗಿದ್ರು ಕೂಡ ಅವರನ್ನು ಪರಕೀಯರಾಗಿ ಕಾಣಲಿಕ್ಕೆ ಕಾರಣ ಯಾವುದು ಅಂತ ಕೇಳಿ, ಈ ಒಂದು ಪ್ರಾದೇಶಿಕವಾದ ಅಥವಾ ರೀಜನಲಿಸಮ್. ಸೊ ರೀಜನಲಿಸಮ್ is not good for
ದಿ ಸ್ಮೂತ್ ಸೇಲಿಂಗ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಒಂದು ಸುಸೂತ್ರವಾಗಿ ತಗೊಂಡೋಗ್ಲಿಕ್ಕೆ ಈ ಪ್ರಾದೇಶಿಕವಾದ ಒಳ್ಳೆಯದಲ್ಲ. ಪ್ರಾದೇಶಿಕವಾದ ಏನು ಮಾಡ್ತದೆ? ಇಟ್ ಮೇ ಲೆಡ್ ಟು ದಿ ಸಪರೇಟಿಸಮ್. We may demand for a separate nation. We may demand for a separate state. There may be interstate water dispute. So these are some of the evil effects ಅಥವಾ ಒಂದು ರೀತಿಯಾಗಿರುವಂಥ ಕೆಟ್ಟ ಪರಿಣಾಮ ಯಾವುದರಿಂದಾಗಿ ಆದದ್ದು. ಇದೆಲ್ಲವೂ ಕೂಡ ರೀಜನಲಿಸಮ್ನಿಂದಾಗಿ ಆಗುವಂಥದ್ದು ಅಥವಾ ಪ್ರಾದೇಶಿಕವಾದದಿಂದ ಆಗುವಂಥದ್ದು. ಇದು ಒಂದನೇ ಚಾಲೆಂಜ್ ಯಾವುದು ಹೇಳಿದೆ? ಪ್ರಾದೇಶಿಕವಾದ ಅಥವಾ ರೀಜನಲಿಸಮ್ ಅನ್ನುವಂಥದ್ದು ಒಂದನೆಯ ಚಾಲೆಂಜ್. ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಒಂದನೆಯ ಸವಾಲು. ನೆನಪಿನಲ್ಲಿಟ್ಕೊಳ್ಳಿ, ಇದನ್ನು ನಾನು ಹಲವು ಬಾರಿ ರಿಪೀಟ್ ಮಾಡ್ತಾ ಇದ್ದೇನೆ, ಒಂದೇ ಕಾರಣಕ್ಕೋಸ್ಕರ ಪರೀಕ್ಷೆಗೆ ಆವಾಗ ಕೇಳುವ ಕಾರಣ. 2 ಮಾರ್ಕಿಗೂ ಕೇಳ್ತಾರೆ, ವಾಟ್ ಈಸ್ ರೀಜನಲಿಸಮ್? ಅಥವಾ 10 ಮಾರ್ಕಿಗೆ ಎಲ್ಲವನ್ನೂ ಕೇಳ್ತಾರೆ ಒಟ್ಟಿಗೆ. ವಿಚ್ ಆರ್ ದಿ ಚಾಲೆಂಜಸ್ ಫಾರ್ ನ್ಯಾಷನಲ್ ಇಂಟಗ್ರೇಷನ್? ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು, ಭಾರತದ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು ಯಾವುದು ಅಂತೇಳಿ. ಸೊ ಇದನ್ನು ಎಲ್ಲ ದೃಷ್ಟಿಯಲ್ಲೂ 2 ಮಾರ್ಕಿನ ದೃಷ್ಟಿಯಲ್ಲೂ ನೀವು ಅದನ್ನು ಇಂಪಾರ್ಟೆಂಟ್ ಅಂತೇಳಿ ಕಲಿಬೇಕು. 10 ಮಾರ್ಕಿಗೂ ಬರುವಂಥ ಕಾರಣ ಬಹಳ ಗಮನ ಇಟ್ಟು ಈ ಪಾಠವನ್ನು ನೀವು ಅಧ್ಯಯನ ನಡೆಸಬೇಕಾಗಿದೆ. ಈಗ ಒಂದನೇದು ಆಯಿತು. ಒಂದನೆಯ ಸವಾಲು ಯಾವುದು? ವಿಚ್ ಇಸ್ ದ ಫಸ್ಟ್ ಚಾಲೆಂಜ್ ಫಾರ್ ಅವರ್ ನ್ಯಾಷನಲ್ ಇಂಟಗ್ರೇಷನ್? ರೀಜನಲಿಸಮ್. ಸೆಕೆಂಡ್ ಒನ್, ಎರಡನೇ ವಿಷಯಕ್ಕೆ ಬರೋಣ. ಯಾವುದು ಅಂತ ಕೇಳಿದರೆ ಕಮ್ಯುನಲಿಸಮ್. ನಮಗೆ ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ. ಕಮ್ಯುನಲಿಸಮ್ ಅಂತೇಳಿದರೆ ಏನು? ಕನ್ನಡದಲ್ಲಿ ಅದಕ್ಕೆ ಕೋಮುವಾದ ಅಂತೇಳಿ ಹೇಳ್ತೇವೆ. ಒಂದನೇದು ಯಾವುದು? ಪ್ರಾದೇಶಿಕವಾದ. ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಒಂದನೇ ಸವಾಲು ಪ್ರಾದೇಶಿಕವಾದ ಇದ್ದರೆ, ಎರಡನೇದು ಯಾವುದು? ಕೋಮುವಾದ ಅಥವಾ ಕಮ್ಯುನಲಿಸಮ್. ವಾಟ್ ಈಸ್ ಕಮ್ಯುನಲಿಸಮ್? ಇದನ್ನು ಕೂಡ ದೇ ಮೇ ಆಸ್ಕ್ ದಿಸ್ ಕ್ವಶನ್ ಫಾರ್ 2 ಮಾರ್ಕ್ಸ್. 2 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಇದು ಕೂಡ. ವಾಟ್ ಈಸ್ ಕಮ್ಯುನಲಿಸಮ್ ಅಂತ ಹೇಳಿದ್ರೆ ಏನು? ಅಥವಾ ಕೋಮುವಾದ ಅಂತ ಹೇಳಿದ್ರೆ ಏನು? ಕೋಮುವಾದ ಅಂತ ಹೇಳಿದ್ರೆ ಆಂಟೋಗೆನಿಸಮ್ ಪ್ರಾಕ್ಟೀಸ್ ಬೈ ದ ಮೆಂಬರ್ಸ್ ಆಫ್ ಒನ್ ಕಮ್ಯುನಿಟಿ ಅಗೇನ್ಸ್ಟ್ ದ ಮೆಂಬರ್ಸ್ ಆಫ್ ಅದರ್ ಕಮ್ಯುನಿಟಿ. ಆಂಟೋಗೆನಿಸಮ್ ಪ್ರಾಕ್ಟೀಸ್ಡ್ ಬೈ ದ ಮೆಂಬರ್ಸ್ ಆಫ್ ಒನ್ ಕಮ್ಯುನಿಟಿ ಅಗೇನ್ಸ್ಟ್ ದ ಮೆಂಬರ್ಸ್ ಆಫ್ ಅನದರ್ ಕಮ್ಯುನಿಟಿ. ಒಂದು ಸಮುದಾಯಕ್ಕೆ ಸೇರಿದಂಥ ಜನರು ಇನ್ನೊಂದು ಸಮುದಾಯಕ್ಕೆ ಸೇರಿದಂಥ ಜನರನ್ನು ದ್ವೇಷದಿಂದ ನೋಡುವಂಥದ್ದು. ಒಂದು ಸಮುದಾಯಕ್ಕೆ ಸೇರಿದಂಥ ಜನ ಇನ್ನೊಂದು ಸಮುದಾಯಕ್ಕೆ ಸೇರಿದಂಥ ಜನರನ್ನು ದ್ವೇಷದಿಂದ ನೋಡುವಂಥದ್ದು. ಆಂಟೋಗೆನಿಸಮ್ ಪ್ರಾಕ್ಟೀಸ್ ಬೈ ದ ಮೆಂಬರ್ಸ್ ಆಫ್ ಒನ್ ಕಮ್ಯುನಿಟಿ ಅಗೇನ್ಸ್ಟ್ ದ ಮೆಂಬರ್ಸ್ ಆಫ್ ಅನದರ್ ಕಮ್ಯುನಿಟಿ. ಒಂದು ಸಮುದಾಯಕ್ಕೆ ಸೇರಿದವರು ಇನ್ನೊಂದು ಸಮುದಾಯಕ್ಕೆ ಸೇರಿದಂಥ ಜನರನ್ನು ದ್ವೇಷದಿಂದ ನೋಡುವಂಥದ್ದು. ಇಂಥದ್ದೊಂದು ಘಟನೆಗಳೆಲ್ಲ ನಮ್ಮ ದೇಶದಲ್ಲಿ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಲವು ಬಾರಿಗಳಾಗಿದೆ. ಇದಕ್ಕೆ ನಮ್ಮ ಜಿಲ್ಲೆಗಳಲ್ಲಿ ಕೂಡ ಕೆಲವು ಜಾಗಗಳು ಹಾಟ್ಸ್ಪಾಟ್ಗಳಾದದ್ದು ನಿಮಗೆಲ್ಲ ಗೊತ್ತಿದೆ. ಆ ಜಾಗಗಳು ಯಾವುದು ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಇದೆಲ್ಲ ಕಾಮನ್ ಆಗಿರುವಂಥದ್ದು. ಬಟ್ ಇದು ಕಾಮನ್ ಆಗಿರ್ಬೋದು, ಬಟ್ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರ್ತಾ ಇದೆ. ಇದು ಒಳ್ಳೆಯದಲ್ಲ. ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶದಲ್ಲಿ ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವಕ್ಕೆ ಅಥವಾ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಇದೆಲ್ಲ ಸವಾಲುಗಳಾಗಿದೆ. ಯಾವುದು? ಈ ಕಮ್ಯುನಲಿಸಮ್ ಆಗಿರ್ಬೋದು, ರೀಜನಲಿಸಮ್ ಆಗಿರ್ಬೋದು. ಕಮ್ಯುನಲಿಸಮ್ ನಾವು ನೋಡ್ತಾ ಇರುವಂಥದ್ದು ಕಮ್ಯುನಲಿಸಮ್ ಬಗ್ಗೆ. ಕಮ್ಯುನಲಿಸಮ್ ಅಂತ ಹೇಳಿದ್ರೆ ಆಂಟೋಗೆನಿಸಮ್ ಪ್ರಾಕ್ಟೀಸ್ ಬೈ ದ ಮೆಂಬರ್ಸ್ ಆಫ್ ಒನ್ ಕಮ್ಯುನಿಟಿ ಅಗೇನ್ಸ್ಟ್ ದ ಮೆಂಬರ್ಸ್ ಆಫ್ ಅನದರ್ ಕಮ್ಯುನಿಟಿ. ಒಂದು ಸಮುದಾಯಕ್ಕೆ ಸೇರಿದವರು ಇನ್ನೊಂದು ಸಮುದಾಯಕ್ಕೆ ಸೇರಿದಂಥ ಜನರನ್ನು ದ್ವೇಷ ಭಾವದಿಂದ ನೋಡುವುದನ್ನೇ ನಾವು ಕಮ್ಯುನಲಿಸಮ್ ಅಂತೇಳಿ ಹೇಳುವಂಥದ್ದು. ಕಮ್ಯುನಲಿಸಮ್ ಏನು ಮಾಡ್ತದೆ? ಇದರಿಂದ ಆಗುವಂಥ ತೊಂದರೆಗಳೇನು? ಕಮ್ಯುನಲಿಸಮ್ ಏನೆಲ್ಲ ತೊಂದರೆಗಳನ್ನು ಉಂಟು ಮಾಡ್ತದೆ ಅಂತ ಕೇಳಿದ್ರೆ, ಒಂದನೇದು, ಇಟ್ ಕಾಸಸ್ ರೈವಲ್ರಿ ಆ್ಯಂಡ್ ವೈಲೆನ್ಸ್ ಅಮಂಗ್ ದ ಮಾಸಸ್. ಇಟ್ ಕಾಸಸ್ ರೈವಲ್ರಿ ಆ್ಯಂಡ್ ವೈಲೆನ್ಸ್ ಅಮಂಗ್ ದ ಮಾಸಸ್. ಜನರ ನಡುವೆ ಸಂಘರ್ಷ, ಜನರ ನಡುವೆ ಹಿಂಸಾಚಾರ, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತದೆ ಈ ಕೋಮುವಾದ. ನಮ್ಗೆ ಗೊತ್ತಿದೆ, ಕೋಮುವಾದ ಆದಾಗ 2 ಸಮುದಾಯಕ್ಕೆ ಸೇರಿದಂಥ ಜನ ಆ ಕಡೆ ಈ ಕಡೆ ದ್ವೇಷ ಮನೋಭಾವದಿಂದ ನೋಡಿ ಹೊಡೆದಾಡ್ಕೊಳ್ಳುವಂಥದ್ದು, ಸಾವುಗಳು, ಅಂಗಾಂಗಗಳು ನಷ್ಟ ಆಗುವಂಥದ್ದು, ಇದನ್ನೆಲ್ಲ ನಾವು ಗಮನಿಸಿರ್ಬೋದು. ಸೊ ಈ ರೀತಿಯಾಗಿ ಕಮ್ಯುನಲಿಸಮ್ ಏನು ಮಾಡ್ತಾ ಇದೆ ಅಂತ ಕೇಳಿ, ಕಮ್ಯುನಲಿಸಮ್ ನಮ್ಮ ದೇಶದ ರಾಷ್ಟ್ರೀಯ ಭಾವೈಕ್ಯತೆಗೆ ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂತ ಕೇಳಿ, ಒಂದು, ಇದೇನು ಮಾಡ್ತದೆ ಅಂತ ಕೇಳಿದ್ರೆ, ಇಟ್ ಕಾಸಸ್ ರೈವಲ್ರಿ ಆ್ಯಂಡ್ ವೈಲೆನ್ಸ್ ಅಮಂಗ್ ದ ಮಾಸಸ್. ಜನರ ನಡುವೆ ಹಿಂಸಾಚಾರ, ದ್ವೇಷ, ಇದಕ್ಕೆಲ್ಲ ಕಾರಣ ಆಗ್ತದೆ ಈ ಕಮ್ಯುನಲಿಸಮ್ ಅನ್ನುವಂಥದ್ದು. ಎರಡನೇದು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಇಟ್ ಸ್ಟ್ರೈಕ್ಸ್ ದ ರೂಟ್ ಆಫ್ ಸೆಕ್ಯುಲರಿಸಮ್. ನಮ್ಮ ಸೆಕ್ಯುಲರಿಸಮ್ ಅಂತೇಳಿದ್ರೆ ಏನು? ಜಾತ್ಯತೀತವಾದಕ್ಕೆ ಅದರ ಬುಡವನ್ನೇ
ಕೀಳುವಂಥ ಕೆಲಸವನ್ನು ಇದು ಮಾಡ್ತದೆ. ಸೆಕ್ಯುಲರಿಸಮ್ ಅಂತೇಳಿ ಜಾತ್ಯತೀತವಾದ. ಈ ಜಾತ್ಯತೀತವಾದದ ಬುಡ ಸಮೇತ ಆ ಬುಡವನ್ನೇ ಕೀಳುವಂಥ ಕೆಲಸವನ್ನು ಯಾವುದು ಮಾಡ್ತದೆ? ಈ ಕಮ್ಯುನಲಿಸಮ್ ಮಾಡ್ತದೆ. ಇಟ್ ಸ್ಟ್ರೈಕ್ಸ್ ದ ರೂಟ್ ಆಫ್ ಸೆಕ್ಯುಲರಿಸಮ್. ಜಾತ್ಯತೀತವಾದ ಒಳ್ಳೆಯದು, ಆದರೆ ಆ ಜಾತ್ಯತೀತವಾದದ ಬುಡವನ್ನೇ ಕಿತ್ತು ಬಿಸಾಕುವಂಥ ಕೆಲಸವನ್ನು ಯಾವುದು ಮಾಡ್ತದೆ ಅಂತ ಕೇಳಿದರೆ ಈ ಕಮ್ಯುನಲಿಸಮ್ ಮಾಡ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮೂರನೇದಾಗಿ ಕಮ್ಯುನಲಿಸಮ್ ಏನು ಮಾಡ್ತದೆ ಅಂತ ಕೇಳಿದರೆ ಇಟ್ ಲೀಡ್ಸ್ ಟು ದಿ ಮ್ಯೂಚುವಲ್ ಡಿಸ್ಟ್ರೆಸ್ ಆ್ಯಂಡ್ ಹೇಟ್ರೇಡ್. ಇಟ್ ಲೀಡ್ಸ್ ಟು ದಿ ಮ್ಯೂಚುವಲ್ ಡಿಸ್ಟ್ರೆಸ್ ಆ್ಯಂಡ್ ಹೇಟ್ರೇಡ್. ನೋಡಿ, ಕಮ್ಯುನಲಿಸಮ್ ಒಳ್ಳೆಯದಾ? ಇದೇನು ಮಾಡ್ತಾ ಇದೆ ಅಂತ ಕೇಳಿದ್ರೆ ಇಟ್ ಲೀಡ್ಸ್ ಟು ದಿ ಮ್ಯೂಚುವಲ್ ಡಿಸ್ಟ್ರೆಸ್, ಪರಸ್ಪರ ಅಪನಂಬಿಕೆ. ನಂಬಿಕೆ ಇಲ್ಲ, ಒಬ್ಬರಿಗೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಲ್ಲ, ಹಾಗೆ ಮಾಡ್ತದೆ ಈ ಕಮ್ಯುನಲಿಸಮ್. ಒಂದು ಸಮುದಾಯಕ್ಕೆ ಸೇರಿದವರು ಇನ್ನೊಂದು ಸಮುದಾಯಕ್ಕೆ ಸೇರಿದವರನ್ನು ನಂಬುವುದಿಲ್ಲ, ಅಪನಂಬಿಕೆ ಮಾಡುವಾಗ ಮಾಡಿದೆ ನಮ್ಮಲ್ಲಿ ಈ ಕೋಮುವಾದ. ಇನ್ನೊಂದು ಹೇಟ್ರೇಡ್, ದ್ವೇಷ, ಪರಸ್ಪರ ದ್ವೇಷ ಮತ್ತು ಪರಸ್ಪರ ಯಾವುದಕ್ಕೆ ಕಾರಣವಾಗಿದೆ ಅಂತಲೇ ಪರಸ್ಪರ ದ್ವೇಷ ಮತ್ತು ಪರಸ್ಪರ ಅಪನಂಬಿಕೆಗೆ ಕಾರಣವಾಗಿದೆ ಈ ಕಮ್ಯುನಲಿಸಮ್. ಸೊ ಕಮ್ಯುನಲಿಸಮ್ ಲೀಡ್ಸ್ ಟು ದಿ ಮ್ಯೂಚುವಲ್ ಡಿಸ್ಟ್ರೆಸ್ ಆ್ಯಂಡ್ hatred. And the last one is it destroys the national interest. It destroys the national interest. ರಾಷ್ಟ್ರೀಯ ಆಸಕ್ತಿಗಳು ತುಂಬ ಇದೆ, ರಾಷ್ಟ್ರದ ಆಸಕ್ತಿಗಳು. ಅದನ್ನೇನು ಮಾಡ್ತದೆ ಅಂತ ಕೇಳಿದ್ರೆ ಅದಕ್ಕೆ ಡ್ಯಾಮೇಜ್ ತರುವಂಥ ಕೆಲಸವನ್ನು ಇದು ಮಾಡ್ತಾ ಇದೆ. ಇಟ್ ಡ್ಯಾಮೇಜಸ್ ದ ನ್ಯಾಷನಲ್ ಇಂಟ್ರೆಸ್ಟ್. ನಮ್ಮ ರಾಷ್ಟ್ರೀಯ ಆಸಕ್ತಿಗಳು, ನಮ್ಮ ರಾಷ್ಟ್ರದ ಕೆಲವು ಆಸಕ್ತಿಗಳು, ರಾಷ್ಟ್ರದ ಏಮ್, ರಾಷ್ಟ್ರದ ಉದ್ದೇಶಗಳು, ರಾಷ್ಟ್ರದ ಗುರಿ, ಇದಕ್ಕೆಲ್ಲ ಏನು ಮಾಡ್ತದೆ? ಅದಕ್ಕೆಲ್ಲ ಡ್ಯಾಮೇಜ್ ಮಾಡುವಂಥ, ರಾಷ್ಟ್ರದ ಪ್ರಗತಿ, ಇದಕ್ಕೆಲ್ಲ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಯಾವುದು ಮಾಡ್ತಾ ಇದೆ? ಈ ಕೋಮುವಾದ ಮಾಡ್ತಾ ಇದೆ. ಆದ ಕಾರಣ ಹೇಗೆ ಪ್ರಾದೇಶಿಕವಾದ ನಮ್ಮ ದೇಶಕ್ಕೆ ಒಂದು ಅಪಾಯ ತಂದೊಡ್ತಾ ಇದೆಯೋ ಹಾಗೆ ಕೋಮುವಾದವು ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಡೇಂಜರ್ ಅನ್ನು ತಂದೊಡ್ತಾ ಇದೆ. ಇದನ್ನು ನೀವು ಗಮನಿಸಬೇಕಾಗಿದೆ. ಸೊ ಪ್ರಾದೇಶಿಕವಾದವೂ ಒಳ್ಳೆಯದಲ್ಲ, ಕೋಮುವಾದವೂ ಒಳ್ಳೆಯದಲ್ಲ. ಯಾಕಂದರೆ ಇದೆರಡೂ ಕೂಡ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥದ್ದು ಅಥವಾ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳಾಗಿದೆ. ಎರಡನೇದು ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಇನ್ನು ಮೂರನೇದಕ್ಕೆ ಬರೋಣ. ಮೂರನೆಯ ಒಂದು ಸವಾಲು ಯಾವುದು ಅಂತ ಕೇಳಿದರೆ ಲಿಂಗ್ವಿಸಮ್. ಕನ್ನಡದಲ್ಲಿ ಅದಕ್ಕೆ ಭಾಷಾವಾದ ಅಂತ ಹೇಳ್ತೇವೆ. ಮೊದಲ ವಾದ ಯಾವುದು? ಪ್ರಾದೇಶಿಕವಾದ. ಎರಡನೇ ವಾದ ಯಾವುದು? ಕೋಮುವಾದ. ಮೂರನೇದು ಭಾಷಾವಾದ. ಫಸ್ಟ್ ಒನ್ ಈಸ್ ದ ರೀಜನಲಿಸಮ್, ಸೆಕೆಂಡ್ ಒನ್ ಈಸ್ ದಿ ಕಮ್ಯುನಲಿಸಮ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ದಿ ಲಿಂಗ್ವಿಸಮ್ ಅಂತ ಹೇಳಿದ್ರೆ ಏನು, ಅಥವಾ ಭಾಷಾವಾದ ಅಂತ ಹೇಳಿದ್ರೆ ಏನು? ಒನ್ ಸೈಡೆಡ್ ಲವ್ ಟವರ್ಡ್ಸ್ ಒನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಹೇಟ್ರೇಡ್ ಟವರ್ಡ್ಸ್ ಅದರ್ಸ್ ಲ್ಯಾಂಗ್ವೇಜ್. ಒನ್ ಸೈಡೆಡ್ ಲವ್ ಟವರ್ಡ್ಸ್ ಒನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಹೇಟ್ರೇಡ್ ಟವರ್ಡ್ಸ್ ಅದರ್ಸ್ ಲ್ಯಾಂಗ್ವೇಜ್. ಒಂದು ಭಾಷೆಯನ್ನು ಅತಿಯಾಗಿ ಇಷ್ಟಪಟ್ಕೊಂಡು ಇನ್ನೊಂದು ಭಾಷೆಯನ್ನು ನಾವು ಇಷ್ಟಪಡದೇ ಇರುವಂಥದ್ದು. ಒನ್ ಸೈಡೆಡ್ ಲವ್ ಟವರ್ಡ್ಸ್ ಒನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಹೇಟ್ರೇಡ್ ಟವರ್ಡ್ಸ್ ಅದರ್ಸ್ ಲ್ಯಾಂಗ್ವೇಜ್. ನಾವು ನಮ್ಮ ಭಾಷೆಯನ್ನು ಇಷ್ಟಪಟ್ಕೊಂಡು ಇನ್ನೊಬ್ಬರ ಭಾಷೆಯನ್ನು ಕಡೆಗಣಿಸುವಂಥದ್ದು, ಅದನ್ನು ನಾವು ಭಾಷಾವಾದ ಅಂತಲೇ ಹೇಳ್ತೇವೆ. ಇದು ಕೂಡ ಒಳ್ಳೆಯದಲ್ಲ. ತುಳು ಮಾತನಾಡುವಂಥದ್ದು ಅಥವಾ ಮಲಯಾಳ ಮಾತನಾಡುವಂಥ ನಾನು, ಅಥವಾ ತುಳು ಮಾತಾಡುವಂಥ ಅಥವಾ ಕನ್ನಡ ಮಾತಾಡುವಂಥ ನಾನು, ಬಾಕಿ ಉಳಿದಂಥ ಭಾಷೆ ಮಾತನಾಡುವಂಥ ಅಥವಾ ಆ ಭಾಷೆಯನ್ನು ನಾನು ಸ್ವಲ್ಪ ಕೀಳಾಗಿ ಕಾಣುವಂಥದ್ದು. ನನ್ನ ಭಾಷೆಯೇ ಶ್ರೇಷ್ಠ, ಬಾಕಿ ಉಳಿದವರ ಭಾಷೆ ಶ್ರೇಷ್ಠ ಅಲ್ಲ ಅಂತೇಳಿ ನಾನು ಕಂಡ್ರೆ ಅದನ್ನೇ ನಾವು ಭಾಷಾವಾದ ಅಂತಲೇ ಹೇಳುವಂಥದ್ದು. ಒನ್ ಸೈಡೆಡ್ ಲವ್ ಟವರ್ಡ್ಸ್ ಒನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಹೇಟ್ರೇಡ್ ಟವರ್ಡ್ಸ್ ಅದರ್ಸ್ ಲ್ಯಾಂಗ್ವೇಜ್. ನಮ್ಮ ಭಾಷೆಯನ್ನು ನಾವು ಅತಿಯಾಗಿ ಇಷ್ಟಪಟ್ಕೊಂಡು ಬಾಕಿ ಉಳಿದವರ ಭಾಷೆಯನ್ನು ನಾವು ಸ್ವಲ್ಪ ಕೀಳಾಗಿ ಕಾಣುವಂಥ ಆ ಮನೋಭಾವ ಇದೆಯಲ್ಲ, ಅದನ್ನೇ ನಾವು ಲಿಂಗ್ವಿಸಮ್ ಅಥವಾ ಭಾಷಾವಾದ ಅಂತಲೇ ಹೇಳುವಂಥದ್ದು. ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗೆ ಮೂರನೆಯ ಚಾಲೆಂಜ್ ಯಾವುದು ಅಂತ ಕೇಳಿದೆ ಈ ಭಾಷಾವಾದ ಏನು ಮಾಡ್ತದೆ? ಭಾಷಾವಾದವು ಕೂಡ ನಮ್ಮಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇದೆ. ಇಟ್ ಮೇಕ್ಸ್ ದ ಪೀಪಲ್ ಟು ಬಿಕಮ್ ನ್ಯಾರೋ ಮೈಂಡೆಡ್. ಜನರನ್ನು ಒಂದು ಸಣ್ಣ ಮನಸ್ಸಿನವರನ್ನಾಗಿ ಮಾಡುವಂಥ ಕೆಲಸವನ್ನು ಯಾವುದು ಮಾಡ್ತಾ ಇದೆ ಅಂತ ಕೇಳಿ ಈ ಭಾಷಾವಾದ. ಸುಮ್ಮನೆ ಭಾಷೆಗೋಸ್ಕರವೂ ಕೂಡ ಕೆಲವೊಮ್ಮೆ ಗಲಾಟೆ ಮಾಡ್ಕೊಳ್ತೇವೆ. ಆ ಭಾಷಾವಾದ ಮುಂದಕ್ಕೆ ಏನೆಲ್ಲ ಸಮಸ್ಯೆಯನ್ನು ಸೃಷ್ಟಿಸ್ತದೆ. ಸೊ ಭಾಷಾವಾದ ಏನು ಮಾಡ್ತದೆ ಅಂದರೆ ನಮ್ಮನ್ನು ಒಂದು ಭಾಷೆಯನ್ನು ಮಾತ್ರ ನಾವು ಅತಿಯಾಗಿ ಇಷ್ಟಪಟ್ಟು ಇನ್ನೊಂದು ಭಾಷೆ ಮಾತನಾಡುವವರನ್ನು, ಆ ಭಾಷೆಯನ್ನು ನಾವು ಕಡೆಗಣಿಸೋದಿದ್ರೆ ನಾವು ಭಾಳ ಸಣ್ಣ ಮನಸ್ಸಿನವರು.
ನಾವು ಬ್ರಾಡ್ ಮೈಂಡೆಡ್ ಜನರಲ್ಲ, ನಾವು ನ್ಯಾರೋ ಮೈಂಡೆಡ್ ಜನರಾಗಿ ಪರಿವರ್ತನೆ ಆಗ್ತದೆ. ಆದ ಕಾರಣ ಈ ಭಾಷಾವಾದ ಏನು ಮಾಡ್ತದೆ ಅಂತ ಕೇಳಿದ್ರೆ, ಇಟ್ ಕಾಸಸ್ ದ ಪೀಪಲ್ ಟು ಬಿಕಮ್ ನ್ಯಾರೋ ಮೈಂಡೆಡ್, ಸಣ್ಣ ಮನಸ್ಸಿಯವರನ್ನಾಗಿ ಅಥವಾ ಮನಸ್ಸುಳ್ಳವರನ್ನಾಗಿ ಸೃಷ್ಟಿಸುವಂಥ ಒಂದು ಕೆಲಸವನ್ನು ಈ ಭಾಷಾವಾದ ಮಾಡ್ತದೆ. ಆದ ಕಾರಣ ಭಾಷಾವಾದವು ಕೂಡ ನಮಗೆ ಒಳ್ಳೆಯದಲ್ಲ. ಎರಡನೇದು ಏನು ಹೇಳ್ತದೆ ಅಂತ, ಏನು ಮಾಡ್ತಾ ಇದೆ ಈ ಭಾಷಾವಾದ ಅಂತ ಕೇಳಿದ್ರೆ, ಇಟ್ ಕಾಸಸ್ ಪರ್ಮನೆಂಟ್ ರಿವರ್ ವಾಟರ್ ಡಿಸ್ಪ್ಯೂಟ್. ಇಟ್ ಕಾಸಸ್ ಪರ್ಮನೆಂಟ್ ರಿವರ್ ವಾಟರ್ ಡಿಸ್ಪ್ಯೂಟ್. ಭಾಷೆಯ ಆಧಾರದ ಮೇಲೆ ಒಂದು ಭಾಷೆಯನ್ನು ನಾವು ಅತಿಯಾಗಿ ಇಷ್ಟಪಟ್ಕೊಂಡು ಇನ್ನೊಂದು ಭಾಷೆಯನ್ನು ನಾವು ಇಷ್ಟಪಡದೇ ಇರುವ ಕಾರಣ ನಮ್ಮಲ್ಲಿ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ವಾಟರ್ ಡಿಸ್ಪ್ಯೂಟ್ಗಳು, ನೀರಿಗೋಸ್ಕರ ಸಂಘರ್ಷಗಳು ನಡೀತದೆ. ಬೆಸ್ಟ್ ಎಕ್ಸಾಂಪಲ್, ತಮಿಳು ಮಾತನಾಡುವವರು ಮತ್ತು ಕನ್ನಡ ಮಾತನಾಡುವವರು ಈ ಕಾವೇರಿ ನದಿಗೋಸ್ಕರ, ಕಾವೇರಿಯ ನದಿಯ ನೀರಿಗೋಸ್ಕರ ನಾವು ಭಾಳ ಸಂಘರ್ಷದಲ್ಲಿ ಏರ್ಪಟ್ಟಿದ್ದೇವೆ. ಭಾಷಾವಾದ, ಈ ವಾದ ಜಾಸ್ತಿ ಆದಾಗೆ ನಾವು ಇನ್ನೊಂದು ಭಾಷೆ ಮಾತನಾಡುವವರನ್ನ ಬಹಳ ಕೆಟ್ಟದಾಗಿ ಕಾಣಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಈ ಭಾಷಾವಾದವು ಕೂಡ ಒಳ್ಳೆಯದಲ್ಲ. ಒಂದು ನಾನೇನು ಹೇಳಿದೆ, ಇಟ್ ಮೇಕ್ಸ್ ದ ಪೀಪಲ್ ನ್ಯಾರೋ ಮೈಂಡೆಡ್, ಜನರನ್ನು ಬಹಳ ಸಣ್ಣ ಮನಸ್ಸಿನವರನ್ನಾಗಿ, ಮನೋಭಾವದವರನ್ನಾಗಿ ಸೃಷ್ಟಿಸುವಂಥ ಒಂದು ಕೆಲಸ ಮಾಡಿದರೆ. ಎರಡನೇದು, ಈ ಭಾಷಾವಾದ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಇಟ್ ಕಾಸಸ್ ದಿ ಪರ್ಮನೆಂಟ್ ವಾಟರ್ ಡಿಸ್ಪ್ಯೂಟ್, ಶಾಶ್ವತವಾಗಿ ನೀರಿಗೋಸ್ಕರ ಸಂಘರ್ಷಗಳು ನಡೆಯುವ ಹಾಗೆ ಮಾಡ್ತದೆ. ಮೂರನೇದು, ಇಟ್ ಲೀಡ್ಸ್ ಟು ದಿ ಡಿಮ್ಯಾಂಡ್ ಫಾರ್ ಸಪರೇಟ್ ಸ್ಟೇಟ್. ಭಾಷೆ, ಬರೀ ಭಾಷೆ ಎಲ್ಲಿ ತನಕ ಕೊಂಡೊಯ್ತದೆ ಅಂತ ಕೇಳಿ, ಒಂದು ಭಾಷೆ ಮಾತನಾಡುವುದು ನಾವು ಉದಾಹರಣೆಗೋಸ್ಕರ ನಾನು ಆವಾಗಲೇ ಹೇಳಿದೆಲ್ಲ, ತುಳು ನಾನು ಮಾತಾಡ್ತಾ ಇದ್ದೆ, ನನಗೆ ಒಂದು ರಾಜ್ಯ ಬೇಕು, ತುಳು ಮಾತನಾಡುವವ್ರದ್ದು. ಕೆಲವು ವರ್ಷಗಳ ಹಿಂದೆ ಇಲ್ಲಿ ತುಳುನಾಡ ಸೇನೆ, ಪಣಿಯೂರು ಸಾಧು ಶೆಟ್ಟರ ನೇತೃತ್ವದಲ್ಲಿ ಏನಾಗ್ತಾ ಇತ್ತು ಅಂತ ಕೇಳಿದರೆ, ತುಳುನಾಡ ಸೇನೆ ಎಲ್ಲ ಇತ್ತು. ತುಳು ಮಾತನಾಡುವವರು ನಮಗೆ ನಮ್ಮದೇ ಆದಂಥ ಒಂದು ರಾಜ್ಯ ಬೇಕು ಅಂತೇಳಿ. ಇದಕ್ಕೆಲ್ಲ ಕಾರಣ ಏನು ಅಂತಲೇ, ಒಂದು ಭಾಷೆ ತುಳುವಿನ ಮೇಲೆ ಇರುವಂಥ, ನಮಗೆ ಇರುವಂಥ ಅತಿಯಾದಂಥ ನಿಷ್ಠೆ ಅಥವಾ ಅದರ ಮೇಲೆ ಇರುವಂಥ ಹೆಚ್ಚಿನ ಲವ್, ಆ ಭಾಷೆಯ ಮೇಲೆ ಇರುವಂಥ ಅತಿಯಾದಂಥ ಪ್ರೀತಿ, ಆ ಪ್ರೀತಿಯೇ ಯಾವುದಕ್ಕೆ ಕಾರಣ ಆಯಿತು ಅಂತೇಳಿ ಬೇರೆ ರಾಜ್ಯ ಬೇಕು ಅನ್ನುವಂಥ ಬೇಡಿಕೆ ಇಡಲಿಕ್ಕೆ ಕೂಡ ಕಾರಣ ಆಗ್ತದೆ. ಸೊ ಇದೆಲ್ಲವೂ ಕೂಡ ನಾವು ನಮ್ಮವರು, ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು ಅನ್ನುವಂಥ ಮನೋಭಾವಕ್ಕೆ ಧಕ್ಕೆ ತರುವಂಥ ಅಂಶಗಳಾಗಿತ್ತು. ಸೊ ಮೂರನೇದು ಏನು ಹೇಳಿದೆ, ಲಿಂಗ್ವಿಸಮ್. ಒಂದನೇದು ರೀಜನಲಿಸಮ್, ಎರಡನೇದು ಕಮ್ಯುನಲಿಸಮ್, ಮೂರನೇದು ಲಿಂಗ್ವಿಸಮ್ ಏನು ಮಾಡ್ತದೆ ಅಂತ ನಾನು ಹೇಳಿದೆ. ಒಂದನೇದು, ಇಟ್ ಮೇಕ್ಸ್ ದ ಪೀಪಲ್ ನ್ಯಾರೋ ಮೈಂಡೆಡ್, ಜನರನ್ನು ಒಂದು ಸಣ್ಣ ಮನೋಭಾವದರನ್ನಾಗಿ ಮಾಡ್ತದೆ. ಎರಡನೇದು, ಇಟ್ ಕ್ರಿಯೇಟ್ ದಿ ಪರ್ಮನೆಂಟ್ ವಾಟರ್ ಡಿಸ್ಪ್ಯೂಟ್, ಶಾಶ್ವತವಾಗಿ ನೀರಿಗೋಸ್ಕರ ಸಂಘರ್ಷಗಳು, ಕಲಹಗಳು ನಡೆಯುವ ಹಾಗೆ ಮಾಡ್ತದೆ. ಮೂರನೇದು, ಇಟ್ ಮೇ ಲೀಡ್ಸ್ ಟು ದಿ ಡಿಮ್ಯಾಂಡ್ ಫಾರ್ ಸಪರೇಟ್ ಸ್ಟೇಟ್, ಬೇರೆ ಒಂದು ಹೊಸ ರಾಜ್ಯ ಬೇಕು ಅನ್ನುವಂಥ ಬೇಡಿಕೆ ಇಡಲಿಕ್ಕೂ ಕೂಡ ಕಾರಣ ಆಗ್ತದೆ. ಸೊ ಯಾವುದೇ ಕಾರಣಕ್ಕೂ ಈ ಭಾಷಾವಾದವು ಕೂಡ ನಮಗೆ ಒಳ್ಳೆಯದಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ. ನಾಲ್ಕನೆಯ ಚಾಲೆಂಜ್ ಯಾವುದಪ್ಪ ಅಂತ ಕೇಳಿದರೆ, ಎಕ್ಸ್ಟ್ರೀಮಿಸಮ್ ಆ್ಯಂಡ್ ಟೆರರಿಸಮ್. ಎಕ್ಸ್ಟ್ರೀಮಿಸಮ್ ಆ್ಯಂಡ್ ಟೆರರಿಸಮ್ ಹೆಸರೇ ಸೂಚಿಸುವ ಹಾಗೆ ಭಯ ಮೂಡಿಸುವಂಥ ಎರಡು ಅಂಶಗಳಿದೆಲ್ಲ. ಎಕ್ಸ್ಟ್ರೀಮಿಸಮ್ ಆ್ಯಂಡ್ ಟೆರರಿಸಮ್. ಎಕ್ಸ್ಟ್ರೀಮಿಸಮ್ ತೀವ್ರವಾದ ಮತ್ತು ಟೆರರಿಸಮ್ ಭಯೋತ್ಪಾದನೆ, ಇದೆರಡೂ ಕೂಡ ನಮ್ಮಲ್ಲಿ ಜನರಲ್ಲಿ ಒಂದು ಆತಂಕ ಮೂಡಿಸುವಂಥದ್ದು, ಭಯ ಮೂಡಿಸುವಂಥದ್ರ ಮುಖಾಂತರ ಯಾರೋ ಒಂದು ಸಮೂಹ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಎರಡು ಐಟಮ್ಗಳಿದೆ. ಎಕ್ಸ್ಟ್ರೀಮಿಸಮ್ ಅಂತ ಹೇಳಿದ್ರೆ ಏನು, ತೀವ್ರವಾದ ಅಂತ ಹೇಳಿದ್ರೆ ಏನು, ರೆಡಿನೆಸ್ ಆನ್ ದ ಪಾರ್ಟ್ ಆಫ್ ಇಂಡಿವಿಜುವಲ್ ಆರ್ ಗ್ರೂಪ್ ಟು ಗೋ ಟು ಎನಿ ಎಕ್ಸ್ಟ್ರೀಮ್ ಈವನ್ ಟು ಆ್ಯನ್ ಅನ್ಡೆಮಾಕ್ರೆಟಿಕ್ ಆ್ಯಂಡ್ ವೈಲೆನ್ಸ್ ಮೀನ್ಸ್ ಟು ಫುಲ್ಫಿಲ್ ಒನ್ಸ್ ಒಬ್ಜೆಕ್ಟಿವ್ಸ್. ಏನು ಹೇಳ್ತಾ ಬಂದೆ, ರೆಡಿನೆಸ್ ಆನ್ ದ ಪಾರ್ಟ್ ಆಫ್ ಇಂಡಿವಿಜುವಲ್ ಆರ್ ಎ ಗ್ರೂಪ್ ಟು ಗೋ ಟು ಎನಿ ಎಕ್ಸ್ಟ್ರೀಮ್ ಈವನ್ ಟು undemocratic and violence means to fulfill one's objectives. To fulfill one's objectives. ಯಾವುದಾದ್ರೂ ಮಾಧ್ಯಮದ ಮುಖಾಂತರ, ಏನಾದರೂ ಮಾಡೋದ್ರ ಮುಖಾಂತರ ಅದಕ್ಕೆ ತೀವ್ರವಾದ ಅಂತ ಹೇಳುವಂಥದ್ದು, ಯಾವ ಹಂತಕ್ಕೂ ಹೋಗುವಂಥದ್ದು. ಅನ್ಡೆಮಾಕ್ರೆಟಿಕ್, ವೈಲೆನ್ಸ್, ಸಂವಿಧಾನಿಕವಲ್ಲದ ರೀತಿಯಲ್ಲಿ ಹೋಗುವಂಥದ್ದು, ಹಿಂಸಾ ಮಾರ್ಗದ ಮುಖಾಂತರ ಹೋಗುವಂಥದ್ದು. ಏನಾದರೂ ಮಾಡಿ ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದನ್ನು ನಾವು ತೀವ್ರವಾದ ಅಥವಾ ಎಕ್ಸ್ಟ್ರೀಮಿಸಮ್ ಅಂತಲೇ ಹೇಳ್ತೇವೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಇಂಗ್ಲೀಷ್ನವರಿಗೆ, ರೆಡಿನೆಸ್ ಆನ್ ದ ಪಾರ್ಟ್ ಆಫ್ ದ ಇಂಡಿವಿಜುವಲ್ ಟು ಗೋ ಟು ಎನಿ ಎಕ್ಸ್ಟ್ರೀಮ್ ಈವನ್ ಟು ರಿಸಾರ್ಟ್ ಟು ಅನ್ಡೆಮಾಕ್ರೆಟಿಕ್ ಆ್ಯಂಡ್ ವೈಲೆನ್ಸ್
ಆ್ಯಂಡ್ ಹಾರ್ಮ್ಫುಲ್ ಮೀನ್ಸ್ ಟು ಫುಲ್ಫಿಲ್ ಒನ್ಸ್ ಆಬ್ಜೆಕ್ಟಿವ್. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ತನ್ನ ಉದ್ದೇಶವನ್ನು ಅಥವಾ ಅದರ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಯಾವುದೇ ಹಂತಕ್ಕೆ ಇಳಿಯುವಂಥದ್ದು, ಅದು ಹಿಂಸಾ ಮಾರ್ಗ ಆಗಿರ್ಬೋದು, ಸಂವಿಧಾನ ಅಂಗೀಕರಿಸದ ಯಾವುದೇ ಚಟುವಟಿಕೆಯಲ್ಲಿ ಇಳಿದು ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳೋದನ್ನು ತೀವ್ರವಾದ ಅಂತಲೇ ಹೇಳ್ತೇವೆ. ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಈಗ ನಕ್ಸಲೇಟ್ಗಳು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಕ್ಸಲೇಟ್ಸ್ಗಳು, ಮಾವೋಯಿಸ್ಟ್ಗಳು, ನಕ್ಸಲೇಟ್ಸ್ಗಳೆಲ್ಲ ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. ನಿಮ್ಗೆ ಗೊತ್ತಿದೆ, ಈ ನಕ್ಸಲೇಟ್ಸ್ಗಳು ತಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಯಾವ ಹಂತಕ್ಕೂ ಇಳಿತಾರೆ. ಅದನ್ನೇ ನಾವು ತೀವ್ರವಾದ ಅಂತೇಳಿ ಹೇಳುವಂಥದ್ದು. ಇನ್ನೊಂದಿದೆ ಭಯೋತ್ಪಾದನೆ, ಅದನ್ನು ನಾವು ಟೆರರಿಸಮ್ ಅಂತೇಳಿ ಕರಿತೇವೆ. ಟೆರರಿಸಮ್, ಎ ಗ್ರೂಪ್ ಆರ್ ಎ ಇಂಡಿವಿಜುವಲ್ ಸೀಕ್ಸ್ ಟು ಅಚೀವ್ ಇಟ್ಸ್ ಏಮ್ ಬೈ ಕ್ರಿಯೇಟಿಂಗ್ ಫಿಯರ್ ಆ್ಯಂಡ್ ಹಾರರ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಭಯವನ್ನು ಮೂಡಿಸುವುದರ ಮುಖಾಂತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ತನ್ನ ಉದ್ದೇಶವನ್ನು, ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವುದು, ಅದನ್ನು ನಾವೇನಂತ ಕರಿತೇವೆ, ಏನಂತೇಳಿ ಹೇಳ್ತೇವೆ, ಭಯೋತ್ಪಾದನೆ ಅಂತ ಹೇಳ್ತೇವೆ. ಭಯೋತ್ಪಾದನೆ ಒಂದು ತೀವ್ರವಾದ ಬೇರೆ. ನಾನು ಹೇಳಿದೆ ಅದಕ್ಕೆ ಎಕ್ಸಾಂಪಲ್ ನಕ್ಸಲೈಟ್ಗಳು, ಮಾವೋಯಿಸ್ಟ್ಗಳೆಲ್ಲ ತೀವ್ರವಾದಕ್ಕೆ ಎಕ್ಸಾಂಪಲ್ಗಳಾಗಿದ್ದರೆ, ಭಯೋತ್ಪಾದನೆ ಅಂತ ಹೇಳಿದರೆ ಇಲ್ಲಿ ವಿಷಯ ಬೇರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ, ಎ ಗ್ರೂಪ್ ಆರ್ ಆ್ಯನ್ ಇಂಡಿವಿಜುವಲ್ ಸೀಕ್ಸ್ ಟು ಅಚೀವ್ ಇಟ್ಸ್ ಏಮ್ ಬೈ ಕ್ರಿಯೇಟಿಂಗ್ ಫಿಯರ್ ಆ್ಯಂಡ್ ಹಾರರ್ ಇನ್ ದ ಸೊಸೈಟಿ ಆರ್ ಇನ್ ದ ಕಮ್ಯುನಿಟಿ. ಸಮುದಾಯದಲ್ಲಿ ಅಥವಾ ಸಮಾಜದಲ್ಲಿ ಭಯವನ್ನು ಮೂಡಿಸುವುದರ ಮುಖಾಂತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಿದ್ರೆ ಅದನ್ನು ನಾವೇನಂತ ಕರಿತೇವೆ, ಭಯೋತ್ಪಾದನೆ ಅಂತೇಳಿ ಕರಿತೇವೆ. ಸೊ ಈ ತೀವ್ರವಾದ ಮತ್ತು ಭಯೋತ್ಪಾದನೆ ಇದೆರಡೂ ಕೂಡ ನಮ್ಮ ದೇಶದ ರಾಷ್ಟ್ರೀಯ ಭಾವೈಕ್ಯತೆಗೆ ಇರುವಂಥ ಸವಾಲುಗಳಾಗಿದೆ. ನಾನು ಸುಮಾರು 5 ಸವಾಲುಗಳನ್ನು ನಿಮಗೆ ಪರಿಚಯಿಸಿದೆ. ನೀವು ಇದನ್ನು ಬರಿತೀರಿ ಅಂತೇಳಿ ನಾನು ನಂಬ್ತೇನೆ. ವಿಶೇಷವಾಗಿ ಒಂದನೇದು ಯಾವುದು ಅಂತ ಕೇಳಿದರೆ ರೀಜನಲಿಸಮ್, ಎರಡನೇದು ಯಾವುದು ಅಂತ ಕೇಳಿದರೆ ಕಮ್ಯುನಲಿಸಮ್, ಮೂರನೇದು ಯಾವುದು ಅಂತ ಕೇಳಿದರೆ ಯಾವುದು ಹೇಳಿದೆ, ಲಿಂಗ್ವಿಸಮ್, ನಾಲ್ಕನೇದು ಎಕ್ಸ್ಟ್ರೀಮಿಸಮ್, ಐದನೇದು ಟೆರರಿಸಮ್. ಇದು 5 ಕೂಡ ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗಿರುವಂಥ ಸವಾಲುಗಳಾಗಿದೆ. ಭಾರತದ ರಾಷ್ಟ್ರೀಯ ನಾವು ಎಲ್ಲ ಒಂದು ದೇಶಕ್ಕೆ ಸೇರಿದವರು ಅನ್ನುವಂಥ ಮನೋಭಾವಕ್ಕೆ ಧಕ್ಕೆ ತರುವಂಥ ಅಂಶಗಳೇ ಆಗಿದೆ. ಯಾವುದೆಲ್ಲ? ಒಂದನೇದು ಕನ್ನಡದಲ್ಲಿ ಬರೆಯುವವರಿಗೆ ಪ್ರಾದೇಶಿಕವಾದ, ಎರಡನೇದು ಕೋಮುವಾದ, ಮೂರನೇದು ಭಾಷಾವಾದ, ನಾಲ್ಕನೇದು ತೀವ್ರವಾದ, ಐದನೇದು ಭಯೋತ್ಪಾದನೆ. ಇದಿಷ್ಟು ನಮ್ಮ ರಾಷ್ಟ್ರದ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳು, ಅಥವಾ ದೀಸ್ ಆರ್ ದಿ ಚಾಲೆಂಜಸ್ ಫಾರ್ ಅವರ್ ನ್ಯಾಷನಲ್ ಇಂಟಗ್ರೇಷನ್. ರಾಷ್ಟ್ರೀಯ ಭಾವೈಕ್ಯತೆ, ನಾನು ತರಗತಿ ಪ್ರಾರಂಭ ಮಾಡಿದಾಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಆವಾಗ ನಷ್ಟ ಆಗ್ತಾ ಇದೆ. ಅದು ಇಟ್ ಈಸ್ ಡಿಸಪಿಯರಿಂಗ್ ಫ್ರಮ್ ಅವರ್ ಸೊಸೈಟಿ. ನಮ್ಮ ಸಮಾಜದಿಂದ ಕಣ್ಮರೆ ಆಗ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ಆಗಿ ಪರಿವರ್ತನೆಗೊಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಈ 4 ಅಂಶಗಳು, ಈ 5 ಅಂಶಗಳು: ಈ ರೀಜನಲಿಸಮ್, ಕಮ್ಯುನಲಿಸಮ್, ಲಿಂಗ್ವಿಸಮ್, ದೆನ್ ಎಕ್ಸ್ಟ್ರೀಮಿಸಮ್ ಆ್ಯಂಡ್ ಟೆರರಿಸಮ್. ಇದಿಷ್ಟು, ಈ 5 ಅಂಶಗಳು ನಮ್ಮ ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳು, ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲುಗಳಾಗಿದೆ. ನಿಮಗೆ ಪ್ರಶ್ನೆ ಇದು 10 ಮಾರ್ಕಿಗೆ ಕೇಳ್ತಾರೆ, ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಚಾಲೆಂಜಸ್ ಫಾರ್ ನ್ಯಾಷನಲ್ ಇಂಟಗ್ರೇಷನ್. ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿದ್ರೆ ಏನು? ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳು ಯಾವುದು? ಇದು ಪರೀಕ್ಷಾ ದೃಷ್ಟಿಯಿಂದ 10 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಆಗಿರ್ತದೆ. ದಯವಿಟ್ಟು ಇದಕ್ಕೆ ಸ್ವಲ್ಪ ಗಮನ ಇಟ್ಕೊಂಡು ಓದಬೇಕಾಗ್ತದೆ. ನೀವು ಸುಲಭವಾಗಿ 10 ಮಾರ್ಕ್ ಗಿಟ್ಟಿಸ್ಕೊಳ್ಳಿಕ್ಕೆ ಆಗುವಂಥ ಒಂದು ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ನಾನೀಗ ಹೇಳಿದೆ. ಈಗ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು? ಇನ್ 1961 ಸಂಪೂರ್ಣಾನಂದ ಕಮಿಟಿ ವಾಸ್ ಅಪಾಯಿಂಟೆಡ್ ಬೈ ದ ಗವರ್ಮೆಂಟ್. 1961ರಲ್ಲಿ ಸಂಪೂರ್ಣಾನಂದ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸಿದ್ದಾರೆ. ಈ ಆಯೋಗ ದೇಶವ್ಯಾಪಿ ಓಡಾಡಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ಸಜೆಷನನ್ನು ಕೊಟ್ಟಿದ್ದಾರೆ. ಇನ್ 1961 ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಪಾಯಿಂಟೆಡ್ ಸಂಪೂರ್ಣಾನಂದ ಕಮಿಟಿ. ಯಾಕೆ ಅಂತ ಕೇಳಿದರೆ, ಯಾವ ರೀತಿ ನಮಗೆ ಈ ನ್ಯಾಷನಲ್ ಇಂಟಗ್ರೇಷನನ್ನು ಹೆಚ್ಚಿಸ್ಬೋದು,
ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಗೆ ಹೆಚ್ಚಿಸ್ಬೋದು ಅಂತೇಳಿ ಅಧ್ಯಯನ ನಡೆಸಲಿಕ್ಕೆ ಈ ಒಂದು ಆಯೋಗವನ್ನು ನಮ್ಮ ಭಾರತ ಸರ್ಕಾರ 1961ರಲ್ಲಿ ನೇಮಕ ಮಾಡಿದೆ. ಯಾರ ನೇತೃತ್ವದಲ್ಲಿ? ಸಂಪೂರ್ಣಾನಂದ ಅವರ ನೇತೃತ್ವದಲ್ಲಿ. ಅದಕ್ಕೆ ಸಂಪೂರ್ಣಾನಂದ ಆಯೋಗ ಅಥವಾ ಸಂಪೂರ್ಣಾನಂದ ಕಮಿಟಿ ಅಂತೇಳಿ ಹೇಳ್ತಾರೆ. ಇವರು ದೇಶವ್ಯಾಪಿ ಓಡಾಡಿ ದೇ ರೆಕಮೆಂಡೆಡ್ ಫ್ಯೂ ಸಜೆಷನ್ಸ್ ಟು ಇನ್ಕ್ರೀಸ್ ನ್ಯಾಷನಲ್ ಇಂಟಗ್ರೇಷನ್ ಇನ್ ಅವರ್ ಕಂಟ್ರಿ. ದೇಶವ್ಯಾಪಿ ಓಡಾಡಿ ಅಧ್ಯಯನ ನಡೆಸಿದ ನಂತರ ಈ ಸಂಪೂರ್ಣಾನಂದ ಆಯೋಗ ಕೆಲವು ಶಿಫಾರಸುಗಳನ್ನು ಮಾಡಿದೆ, ಕೆಲವು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾವು ಪಾಲಿಸಿದರೆ ನಮ್ಮ ದೇಶದಲ್ಲಿ ನಮಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಸಜೆಷನ್ಸ್? ವಿಚ್ ಆರ್ ದ ಸಜೆಷನ್ಸ್ ಟು ಇನ್ಕ್ರೀಸ್ ನ್ಯಾಷನಲ್ ಇಂಟಗ್ರೇಷನ್ ಇನ್ ಅವರ್ ಕಂಟ್ರಿ? ಯಾರು ಈ ಸಜೆಷನನ್ನು ಕೊಟ್ಟವರು? ಸಂಪೂರ್ಣಾನಂದ ಕಮಿಟಿ. ಸಂಪೂರ್ಣಾನಂದ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ದೀಸ್ ಸಜೆಷನ್ಸ್. ವಿಚ್ ಆರ್ ದ ಸಜೆಷನ್ಸ್? ದ ಫಸ್ಟ್ ಸಜೆಷನ್ ಈಸ್ ಇಂಪ್ರೂವ್ಮೆಂಟ್, reorganization of the syllabus. Reorganization of the syllabus. ಭಾಳ ಸಿಂಪಲ್ ಆಗಿರುವಂಥ ಒಂದು ವಿಷಯವನ್ನು ಅವ್ರು ಹೇಳಿರುವಂಥದ್ದು ಸಂಪೂರ್ಣಾನಂದ ಆಯೋಗ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಮ್ಮ ದೇಶದಲ್ಲಿ ನಾವು ಹೆಚ್ಚಿಸಬೇಕಾದ್ರೆ ಒಂದು ಕೆಲಸ ನಾವು ಮಾಡಬೇಕು, ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್ ಫ್ರಮ್ ಪ್ರೈಮರಿ ಲೆವೆಲ್ ಟು ದಿ ಯೂನಿವರ್ಸಿಟಿ ಲೆವೆಲ್. ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ವಿಶ್ವವಿದ್ಯಾನಿಲಯದ ಹಂತದವರೆಗೆ ನಾವೇನು ಮಾಡಬೇಕು? ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್. ಸಿಲೆಬಸ್ಸನ್ನು ಏನು ಮಾಡಬೇಕು? ಸ್ವಲ್ಪ ರೀಆರ್ಗನೈಸ್ ಮಾಡಬೇಕು. ಪಠ್ಯ ಕ್ರಮವನ್ನು ಏನು ಪುನರ್ರಚನೆ ಮಾಡಬೇಕು. ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ತಂದು ನಾವು ಪ್ರಾಥಮಿಕ ಹಂತದಿಂದ ನಮ್ಮ ವಿಶ್ವವಿದ್ಯಾನಿಲಯದ ಹಂತದವರೆಗೆ ಪಠ್ಯಕ್ರಮವನ್ನು ಸ್ವಲ್ಪ ಸುಧಾರಿಸಬೇಕು ನಾವು. ಇದು ಅವರ ಒಂದನೆಯ. ಯಾಕೆ ಅದರಲ್ಲಿ ಆ ಪಠ್ಯಕ್ರಮದಲ್ಲಿ ಹೆಚ್ಚಾಗಿ ನ್ಯಾಷನಲ್ ಹೀರೋಸ್ನ ಬಗ್ಗೆ, ನಮ್ಮ ದೇಶಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಂಥ ಕೆಲವು ಜನರ ಬಗ್ಗೆ, ಅಥವಾ ರಾಷ್ಟ್ರದಲ್ಲಿ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯನ್ನು ಸೃಷ್ಟಿಸುವಂಥ ಕೆಲವು ವಿಷಯಗಳನ್ನು ಸೇರಿಸಿಕೊಂಡು ಪ್ರಾಥಮಿಕ ಮಟ್ಟದಿಂದ ವಿಶ್ವವಿದ್ಯಾನಿಲಯದ ಮಟ್ಟದವರೆಗೆ ಈ ರೀತಿಯಾಗಿರುವಂಥ ಒಂದು ಪಠ್ಯಕ್ರಮವನ್ನು ರಚಿಸಬೇಕು ಅನ್ನುವಂಥದ್ದು ಒಂದನೇ ರೆಕಮೆಂಡೇಷನ್. ಸೊ ಫಸ್ಟ್ ರೆಕಮೆಂಡೇಷನ್ ಏನು? ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್. ಇದು ಯಾಕೆ? ಭಾರತದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಮಾಡಬೇಕಾದಂಥ ನಾವು ಪಾಲಿಸಬೇಕಾಗಿರುವಂಥ ಒಂದನೇ ಕ್ರಮ. ಈ ಸಲಹೆಯನ್ನು ಕೊಟ್ಟವರು ಯಾರು? ಸಂಪೂರ್ಣಾನಂದ ಆಯೋಗ. ಯಾಕೆ ಸಂಪೂರ್ಣಾನಂದ ಆಯೋಗ ಈ ಸಲಹೆಯನ್ನು ಕೊಟ್ಟಿರುವಂಥದ್ದು? ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಮ್ಮ ದೇಶದಲ್ಲಿ ಹೆಚ್ಚಿಸಲಿಕ್ಕೋಸ್ಕರ. ಏನು ಸಲಹೆ ಕೊಟ್ಟಿದ್ದಾರೆ? ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್ ಅಂತಲೇ ಪಠ್ಯಕ್ರಮವನ್ನು ಸ್ವಲ್ಪ ಸುಧಾರಿಸುವಂಥದ್ದು ಫ್ರಮ್ ದಿ ಪ್ರೈಮರಿ ಲೆವೆಲ್ ಟು ದ ಯೂನಿವರ್ಸಿಟಿ ಲೆವೆಲ್. ಒಂದನೇದು. ಎರಡನೇದು ಅವ್ರು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಎನ್ಕರೇಜ್ಮೆಂಟ್ ಟು ದಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಅಥವಾ ಪಠ್ಯೇತರ ಚಟುವಟಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಎನ್ಕರೇಜ್ಮೆಂಟ್ ಟು ದಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು? ಶಾಲೆಗಳಲ್ಲಿ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಏನು ಮಾಡಬೇಕಾಗಿದೆ ಅಂತ ಕೇಳಿದರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಪಠ್ಯೇತರ ಚಟುವಟಿಕೆಗಳನ್ನು ಮಾಡಬೇಕು. ಈಗ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಾಷ್ಟ್ರದ ಹೀರೋಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ರಾಷ್ಟ್ರದ ಈ ಹವಾಗುಣಕ್ಕೆ ಸಂಬಂಧಪಟ್ಟ ಹಾಗೆ, ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧ ಸ್ಪರ್ಧೆಗಳನ್ನು ಅಥವಾ ಭಾಷಣ ಸ್ಪರ್ಧೆಗಳನ್ನು ಅಥವಾ ಈ ಕಾವ್ಯ ವಾಚನವನ್ನು, ಸ್ವರಚಿತ ಕವನವನ್ನು ಮಾಡುವಂಥದ್ದು, ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಹಾಡುಗಳನ್ನು ಆಡುವಂಥ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮುಖಾಂತರ, ಹೀಗೆಲ್ಲ ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಹೆಚ್ಚಿಸಬಹುದಾಗಿದೆ. ಅಂತೇಳಿ ಇದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಈ ಸಿಂಗಿಂಗ್ ಆಗಿರ್ಬೋದು ಅಥವಾ ಯಾವುದು ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವು ಡ್ಯಾನ್ಸ್ ಆಗಿರ್ಬೋದು ಅಥವಾ ಎಸ್ಸೆ ಕಾಂಪಿಟೇಷನ್ಸ್ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಏನು ಅಂತೇಳಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಂತೇಳಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗಿ ಕೆಲವು ಪಠ್ಯೇತರ ಚಟುವಟಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾವುದು ಬರ್ತದೆ, ರಾಷ್ಟ್ರೀಯ ಭಾವೈಕ್ಯತೆ ಹೆಚ್ಚಾಗ್ತದೆ ಅನ್ನುವಂಥದ್ದು ಸಂಪೂರ್ಣಾನಂದ ಆಯೋಗದ ಎರಡನೆಯ ಶಿಫಾರಸು. ಒಂದನೇದು ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್, ಎರಡನೇದು encouragement to the extracurricular activities, and the third one is the improvement of the textbook. Improvement of the textbook. ಪಠ್ಯ ಪುಸ್ತಕವನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, ಸ್ವಲ್ಪ ಅಭಿವೃದ್ಧಿಪಡಿಸಬೇಕು. ಪಠ್ಯ ಪುಸ್ತಕಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಪಠ್ಯ ವಸ್ತುವನ್ನು ಏನು ಮಾಡಬೇಕು ಅಂತ ಕೇಳಿದರೆ ಇದಕ್ಕೆ ಸೇರಿಸ್ತಾ ಹೋಗಬೇಕು. ವಿಷಯಗಳನ್ನೆಲ್ಲ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬೇಕು.
ಇದನ್ನೇ ಇಂಪ್ರೂವ್ಮೆಂಟ್ ಆಫ್ ದ ಟೆಕ್ಸ್ಟ್ ಬುಕ್ ಅಂತೇಳಿ ಹೇಳುವಂಥದ್ದು. ಇಂಪ್ರೂವ್ಮೆಂಟ್ ಆಫ್ ದ ಟೆಕ್ಸ್ಟ್ ಬುಕ್ಕಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸುವಂಥ ಕೆಲವು ಪಾಠಗಳನ್ನು ಸೇರಿಸಿಕೊಂಡು ಹೋಗಬೇಕು. ಆವಾಗ ನಮ್ಮ ವಿದ್ಯಾರ್ಥಿಗಳನ್ನು ಅದನ್ನು ಓದಿ ರಾಷ್ಟ್ರದ ಬಗ್ಗೆ ಒಂದು ಪ್ರೀತಿ ಅವರಲ್ಲಿ ಮೂಡ್ತದೆ. ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು ಅನ್ನುವಂಥ ಮನೋಭಾವ ಬೆಳೀತದೆ ಅಂತೇಳಿ ಸಂಪೂರ್ಣಾನಂದ ಅವರು ಹೇಳಿದ್ದಾರೆ. ಸೊ ಮೂರನೇದು ಪುಸ್ತಕವನ್ನು ಅಭಿವೃದ್ಧಿಪಡಿಸುವಂಥದ್ದು ಅಥವಾ ಇಂಪ್ರೂವ್ಮೆಂಟ್ ಆಫ್ ದ ಟೆಕ್ಸ್ಟ್ ಬುಕ್. ನಾಲ್ಕನೇದನ್ನು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಕಂಡಕ್ಟಿಂಗ್ ಕಮ್ಯುನಿಟಿ ಪ್ರೇಯರ್ಸ್. ಕಮ್ಯುನಿಟಿ ಪ್ರೇಯರ್ಸ್ ಅಂತೇಳಿದ್ರೆ ಏನು? ಕಮ್ಯುನಿಟಿ ಪ್ರೇಯರ್ಸ್ ಅಂತೇಳಿದರೆ ಸಾಮುದಾಯಿಕವಾಗಿರುವಂಥ ಸಾಮೂಹಿಕ ಪ್ರಾರ್ಥನೆಗಳನ್ನೆಲ್ಲ ಮಾಡುವಂಥದ್ದು. ಕಂಡಕ್ಟಿಂಗ್ ಕಮ್ಯುನಿಟಿ ಪ್ರೋಗ್ರಾಮ್ಸ್, ಸಾಮೂಹಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಬೇಕು. ಅದು ಸಾಮೂಹಿಕ ಪ್ರಾರ್ಥನೆ ಆಗಿರ್ಬೋದು. ಹೀಗೆ ಪಬ್ಲಿಕ್ನಲ್ಲಿ ನಾವೆಲ್ಲ ಒಂದೇ ಅಂತೇಳಿ ಮೂಡಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಹೀಗೆ ಮಾಡಿದಾಗ ನಾವೆಲ್ಲ ಒಂದೇ ಅನ್ನುವಂಥ ಅಥವಾ ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು ಅನ್ನುವಂಥ ಮನೋಭಾವ ನಮ್ಮಲ್ಲಿ ಬೆಳೀತದೆ ಅಂತೇಳಿ ಸಂಪೂರ್ಣಾನಂದ ಅವರು ಕೊಟ್ಟಿರುವಂಥ ಸಲಹೆಗಳು. 4 ಸಲಹೆಗಳನ್ನು ಅವರು ಇಲ್ಲಿ ಹೇಳಿದರು. ಯಾವುದೆಲ್ಲ ಅಂತ ಕೇಳಿದ್ರೆ ಭಾಳ ವಿಶೇಷವಾಗಿ ಅವರು ಹೇಳಿರುವಂಥದ್ದು, ಒಂದನೇದು ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್. Second one, encouragement to the extracurricular activities. And the third one is the improvement of the textbook. And the last one is the conducting community programs. ಕನ್ನಡದಲ್ಲಿ ಬರೋರಿಗೆ ಒಂದನೇದು ಯಾವುದು? ರೀಆರ್ಗನೈಸೇಷನ್ ಆಫ್ ದ ಸಿಲೆಬಸ್ ಅಂತ ಹೇಳಿದರೆ ಪಠ್ಯಕ್ರಮವನ್ನು ಪುನರ್ರಚಿಸುವಂಥದ್ದು. ಎರಡನೇದು ಪಠ್ಯೇತರ ಚಟುವಟಿಕೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಪಠ್ಯ ಪುಸ್ತಕವನ್ನು ಸುಧಾರಿಸುವಂಥದ್ದು, ನಂತರ ಸಾಮುದಾಯಿಕವಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಹೀಗೆ ಮಾಡುವುದರ ಮುಖಾಂತರ ನಮಗೆ ಏನು ಮಾಡಲಿಕ್ಕಾಗ್ತದೆ ಅಂತ ಕೇಳಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ವಿಷಯವನ್ನು ಇವರಲ್ಲಿ ಹೇಳಿದ್ದಾರೆ. ಈ 1ನೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ 2 ವಿಷಯಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಂದು, ದ್ವಿಜ ಅಂತೇಳಿದರೆ ಏನು, ಯಾರನ್ನು ದ್ವಿಜ ಅಂತೇಳಿ ಹೇಳ್ತಾರೆ ಅನ್ನುವಂಥದ್ದು. ಮತ್ತು ನಮ್ಮಲ್ಲಿ 4 ವರ್ಣಗಳಿದೆ, ಅದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಒಂದು, ದ್ವಿಜ ಅಂತೇಳಿದ್ರೆ ಟ್ವೈಸ್ ಬಾರ್ನ್ ಅಂತೇಳಿ, ಯಾರೆಲ್ಲ 2 ಹುಟ್ಟು ಪಡೆದಿದ್ದಾರೋ ಅವರನ್ನು ನಾವು ದ್ವಿಜ ಅಂತೇಳಿ ಕರಿತೇವೆ. ಉದಾಹರಣೆಗೋಸ್ಕರ ನಮ್ಮಲ್ಲಿರುವಂಥ ಬ್ರಾಹ್ಮಣರನ್ನು ನಾವು ದ್ವಿಜ ಅಂತೇಳಿ ಕರಿತೇವೆ. ಯಾಕಂದರೆ ಅವರಿಗೆ 2 ಹುಟ್ಟು, ಒಂದು ನ್ಯಾಚುರಲ್ ಬರ್ತ್, 2 ಅವರಿಗೆ ಉಪನಯನ ಸೆರೆಮನಿ ಆದ ನಂತರ ಇನ್ನೊಂದು ಹುಟ್ಟು, ಹಾಗೆ 2 ಹುಟ್ಟು ಅವರಿಗೆ. ಆ 2 ಹುಟ್ಟು ಪಡೆದವರನ್ನೇ ನಾವು ದ್ವಿಜ ಅಂತೇಳಿ ಹೇಳುವಂಥದ್ದು. ಟ್ವೈಸ್ ಬಾರ್ನ್ ಅಂತೇಳಿ ಹೇಳ್ತೇವೆ, 2 ಹುಟ್ಟು ಪಡೆದವರು ಅಂತೇಳಿ. ನಾನು ಹೇಳಿದ ಅರ್ಥ ಆಯ್ತಾ? ಅದಕ್ಕೆ ದ್ವಿಜ ಅಂತೇಳಿದರೆ ಯಾರು? ಟ್ವೈಸ್ ಬಾರ್ನ್ ಅಥವಾ 2 ಹುಟ್ಟು ಪಡೆದವರು. ಒಂದು ನ್ಯಾಚುರಲ್ ಬರ್ತ್, ಎರಡನೇದು ಬರ್ತ್ ಯಾವುದು? ಆಫ್ಟರ್ ದೇರ್ ಉಪನಯನ ಸೆರೆಮನಿ ಅಥವಾ ಉಪನಯನ ಸೆರೆಮನಿಯ ನಂತರ ಅವ್ರದ್ದೊಂದು ಮರು ಹುಟ್ಟು. ಹಾಗೆ 2 ಹುಟ್ಟು ಯಾರಿಗೆ ಆಗಿದೆ ಅವರನ್ನು ನಾವು ದ್ವಿಜ ಅಂತೇಳಿ ಕರಿತೇವೆ. ನಂತರ 4 ವರ್ಣಗಳಿದೆ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗಿದೆ ನಿಮ್ಮ ಹತ್ರ. 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರನ್ನು ನಾವು 4 ವರ್ಣಗಳು ಅಂತೇಳಿ ಹೇಳ್ತೇವೆ. ಇದರಲ್ಲಿ ಬ್ರಾಹ್ಮಣರು ನಮ್ಗೆ ಗೊತ್ತಿದೆ, ಪೌರೋಹಿತ್ಯ ಕಾರ್ಯವನ್ನೆಲ್ಲ ಮಾಡುವವರು. ಕ್ಷತ್ರಿಯರು ಹೋರಾಟ ಮಾಡುವವರು. ನಂತರ ವೈಶ್ಯರು ಏನು ಮಾಡುವುದು ಅಂತ ಕೇಳಿದರೆ ಈ ವ್ಯಾಪಾರವನ್ನೆಲ್ಲ ಮಾಡುವವರು. ಶೂದ್ರರು ದೇ ಆರ್ ಎಂಗೇಜ್ ಇನ್ ದ ಡಿಗ್ರೇಡಿಂಗ್ ಆಕ್ಯುಪೇಷನ್, ಭಾಳ ಕೀಳು ಮಟ್ಟದ ಅಥವಾ ಕೆಳಮಟ್ಟದ ಯಾವುದೆಲ್ಲ ಕೆಲಸಗಳಿದೆಯೋ ಅದನ್ನೆಲ್ಲ ಮಾಡುವವರನ್ನು ನಾವು ಶೂದ್ರರು ಅಂತೇಳಿ ಕರಿತೇವೆ. ಸೊ 4 ವರ್ಣಗಳಿದೆ. ಪರೀಕ್ಷಾ ದೃಷ್ಟಿಯಿಂದ ಕೆಲವೊಮ್ಮೆ ಕೇಳ್ತಾರೆ, ಆ ಕಾರಣಕ್ಕೋಸ್ಕರ ಮಾತ್ರ ನಾನು ನಿಮ್ಮ ಗಮನಕ್ಕೆ ತಂದೆ ಅಷ್ಟೇ. ಯಾವುದೆಲ್ಲ 4 ವರ್ಣಗಳು ಯಾವುದೆಲ್ಲ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು 4 ವರ್ಣಗಳು. ಇಲ್ಲಿಗೆ ನಾನು ನನ್ನ 1ನೆಯ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಅನೇಕ ಪ್ರಶ್ನೆಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ನಡೆಸಬೇಕಾಗಿದೆ. ನಾನು ಕೆಲವು 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು ಈ ಪಾಠದಲ್ಲಿ ಬರುವಂಥದ್ದು ಯಾವುದು ಅಂತ ಕೇಳಿದರೆ, ವಾಟ್ ಈಸ್ ಡೆಮೋಗ್ರಫಿ? ಡೆಮೋಗ್ರಫಿ ಅಂತ ಹೇಳಿದ್ರೆ ಏನು, ಅಥವಾ ಜನಸಂಖ್ಯಾಶಾಸ್ತ್ರ ಅಂದರೆ ಏನು? ಎರಡನೇದು ಅಲ್ಲಿ ಅವರು ಕೇಳಲಿಕ್ಕೆ ಚಾನ್ಸಸ್, ಹೂ ಇಂಟ್ರಡ್ಯೂಸ್ಡ್ ಡೆಮೋಗ್ರಫಿ ಅನ್ನುವಂಥ ಪದವನ್ನು ಪರಿಚಯಿಸಿದ್ದು ಯಾರು? ಅಥವಾ ಹೌ ಈಸ್ ದ ಟರ್ಮ್ ಡೆಮೋಗ್ರಫಿ ಡಿರೈವ್ಡ್? ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು ಅನ್ನುವಂಥದ್ದನ್ನು ಕೇಳ್ಬೋದು.
ನಂತರ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಯಾವುದು ಅಂತ ಕೇಳಿದರೆ ಹೂ ಈಸ್ ದ್ವಿಜ. ದ್ವಿಜ ಅಂತೇಳಿದ್ರೆ ನಾನು ಈಗ ಹೇಳಿದಲ್ಲ, ದ್ವಿಜ ಅಂತೇಳಿದರೆ ಯಾರು? ಅಥವಾ ಹೂ ಇಂಟ್ರಡ್ಯೂಸ್ ಕ್ರಿಶ್ಚಿಯಾನಿಟಿ ಟು ಇಂಡಿಯಾ? ಅಥವಾ ಇನ್ನೊಂದು ಪ್ರಶ್ನೆ, ವಿಚ್ ಆರ್ ದಿ 2 ಗ್ರೇಟ್ ಎಪಿಕ್ಸ್ ಆಫ್ ಇಂಡಿಯಾ? ಅಥವಾ ವಿಚ್ ಆರ್ ದಿ 2 ಸೆಕ್ಟ್ಸ್ ಆಫ್ ಇಸ್ಲಾಂ ರಿಲಿಜನ್? ಅಥವಾ ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್? ಅಥವಾ ವಾಟ್ ಈಸ್ ಯೂನಿಟಿ? ಅಥವಾ ವಾಟ್ ಈಸ್ ಡೈವರ್ಸಿಟಿ? ಇದೆಲ್ಲವೂ ಕೂಡ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ. ನಾನು ಆಲ್ರೆಡಿ ಹೇಳಿದೆ, ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಕ್ಯಾರೀಸ್ 24 ಮಾರ್ಕ್ಸ್. 24 ಅಂಕಗಳು ಈ ಒಂದು ಪಾಠದಿಂದ ಬರ್ತದೆ. ಸೊ ಈ ಪಾಠಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಪರೀಕ್ಷಾ ದೃಷ್ಟಿಯಿಂದ. ಇದೆಲ್ಲ 1 ಮಾರ್ಕಿದ್ದಾಯಿತು. 2 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು ಯಾವುದೆಲ್ಲ? ಒಂದು, ಹೌ ಈಸ್ ದ ಟರ್ಮ್ ಡೆಮೋಗ್ರಫಿ ಡಿರೈವ್ಡ್? ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು ಅಂತೇಳಿ ಕೇಳ್ಬೋದು. ನಂತರ ವಿಚ್ ಆರ್ ದಿ 2 ಟೈಪ್ಸ್ ಆಫ್ ಡೆಮೋಗ್ರಫಿ? ಡೆಮೋಗ್ರಫಿಯನ್ನು 2 ರೀತಿಯಾಗಿ ವರ್ಗೀಕರಿಸಿದೇವಲ್ಲ, ಅದು ಯಾವುದು ಅಂತೇಳಿ ಕೇಳ್ಬೋದು. ಅಥವಾ ವಾಟ್ ಈಸ್ ಕಮ್ಯುನಲಿಸಮ್ ಅಂತೇಳಿ ಕೇಳ್ಬೋದು 2 ಮಾರ್ಕಿಗೆ. ಅಥವಾ ವಾಟ್ ಈಸ್ ರೀಜನಲಿಸಮ್ ಅಂತೇಳಿ ಕೇಳ್ಬೋದು. ಅಥವಾ ವಾಟ್ ಈಸ್ ಲಿಂಗ್ವಿಸಮ್ ಅಂತೇಳಿ ಕೇಳ್ಬೋದು. ಅಥವಾ ವಾಟ್ ಈಸ್ ಟೆರರಿಸಮ್ ಅಂತೇಳಿ ಬೇಕಾದ್ರೂ ಕೇಳ್ಬೋದು. ಇದು ಅಥವಾ ಡಿಫೈನ್ ನ್ಯಾಷನಲ್ ಇಂಟಗ್ರೇಷನ್ ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಕೇಳುವಂಥ 2 ಮಾರ್ಕಿಗೆ ಕೇಳುವಂಥ ಸಂಭವ ಇರ್ತದೆ. ಇನ್ನು 5 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು ಯಾವುದೆಲ್ಲ? ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ, ಎಕ್ಸ್ಪ್ಲೈನ್ BS ಗುಹಾಸ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೇಸ್. BS ಗುಹಾ ಅವರ ಮಾನವ ಜನಾಂಗದ ವರ್ಗೀಕರಣವನ್ನು ವಿವರಿಸಿ ಅನ್ನುವಂಥದ್ದು 5 ಮಾರ್ಕಿಗೆ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಫೇಸೆಟ್ಸ್ ಆಫ್ ಇಂಡಿಯನ್ ಯೂನಿಟಿ. ಭಾರತೀಯ ಏಕತೆಯ ವಿವಿಧ ಮುಖಗಳು ಯಾವುದು ಅನ್ನುವಂಥದ್ದನ್ನು ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಇಂಡಿಯನ್ ಡೈವರ್ಸಿಟಿ. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ಅಂತೇಳಿ ಅದೆಲ್ಲವೂ ಕೂಡ 5 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು ಆಗಿರ್ತದೆ. ಇನ್ನು 10 ಮಾರ್ಕಿಗೆ ಕೇಳುವಂಥ 2 ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಅದರಲ್ಲಿ ಒಂದಂತೂ ನಿಮ್ಮ ಮಿಡ್ ಟರ್ಮಿಂದ ಫಸ್ಟ್ ಟರ್ಮಿಂದ ಹಿಡಿದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ವರೆಗೆ ಕೇಳುವಂಥ ಪ್ರಶ್ನೆ ಯಾವುದು ಅಂತೇಳಿ, ವಾಟ್ ಈಸ್ ಡೆಮೋಗ್ರಫಿ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ. ಕನ್ನಡದಲ್ಲಿ ಬರೆಯುವವರಿಗೆ ಜನಸಂಖ್ಯಾಶಾಸ್ತ್ರ ಅಂತೇಳಿದ್ರು ಭಾರತದ ಜನಸಂಖ್ಯಾಶಾಸ್ತ್ರ ಚಿತ್ರಣ ಲಕ್ಷಣಗಳನ್ನು ವಿವರಿಸಿ ಅನ್ನುವಂಥದ್ದು 10 ಮಾರ್ಕಿಗೆ ಕೇಳುವಂಥ ಆವಾಗ ಕೇಳುವಂಥದ್ದು. ಅದರಲ್ಲಿ 5 ಪಾಯಿಂಟ್ ಇರುವಂಥದ್ದು. ಆ 5 ಪಾಯಿಂಟನ್ನು ನಾನು ನಿಮಗೆ ವಿವರಿಸಿ ಹೇಳಿದ್ದೇನೆ. ನೀವು ಅದನ್ನು ಸುಲಭವಾಗಿ ತಿಳ್ಕೊಂಡ್ರೆ 10 ಮಾರ್ಕ್ ಭಾಳ ಸುಲಭವಾಗಿ ಸಿಗ್ತದೆ. ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ, ಭಾರತದ ಜನಸಂಖ್ಯಾಶಾಸ್ತ್ರ ಚಿತ್ರಣದ ಲಕ್ಷಣಗಳು, ಇದು 10 ಮಾರ್ಕಿಗೆ ಕೇಳುವಂಥದ್ದು. ಇನ್ನೊಂದು 10 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ, ವಾಟ್ ಈಸ್ ನ್ಯಾಷನಲ್ ಇಂಟಗ್ರೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಚಾಲೆಂಜಸ್ ಫಾರ್ ನ್ಯಾಷನಲ್ ಇಂಟಗ್ರೇಷನ್. ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿದರೆ ಏನು, ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಅಂಶಗಳು ಯಾವುದು, ಅಥವಾ ಭಾರತದ ರಾಷ್ಟ್ರೀಯ ಭಾವೈಕ್ಯತೆಗೆ ಇರುವಂಥ ಸವಾಲುಗಳು ಯಾವುದು, ಇದು 10 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು. ಸೊ ಇದಿಷ್ಟನ್ನು ನೀವು ಗಮನವಿಟ್ಟು ಓದಿದಲ್ಲಿ ಬಹಳ ಸುಲಭವಾಗಿ ಈ 1ನೇ ಪಾಠದಿಂದ ಎಲ್ಲ ಅಂಕಗಳನ್ನು ಕೂಡ ನಿಮಗೆ ತೆಗೆದುಕೊಳ್ಳಿಕ್ಕಾಗ್ತದೆ. ಹಾಗೆ ಸಂಪೂರ್ಣವಾಗಿ ಈ 1ನೇ ಪಾಠದಿಂದ ಮಾತ್ರ ಅಲ್ಲ, ಎಲ್ಲ ಪಾಠದಿಂದಲೂ ಕೂಡ ಎಲ್ಲ ಅಂಕಗಳನ್ನು ಬಹಳ ಸುಲಭವಾಗಿ ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸಿ ಅಂತೇಳಿ ಹೇಳ್ತಾ ನನ್ನ ಈ ಅವಧಿಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.